Hello. Tusha. I think not to be serious at all, of course a bit. We are celebrating the wonderful year we had in the field of sports and culture. ನಾವೀಗ ಈ ದಿನದ ದರ್ಪಣ ಇದು ಸಾಧಕರಿಗೆ ಅಭಿವಂದನ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೇವೆ. ಈ ದಿನದ ಈ ಕಾರ್ಯಕ್ರಮದಲ್ಲಿ ಮುಖ್ಯ ನಿರೂಪಕಿಯಾಗಿ ಕುಮಾರಿ ಮಧು ಮಾಯ್ಲಂಕೋಡಿ. ಮಧು ಕಳೆದ 2 ವರ್ಷಗಳಲ್ಲಿ ಕೂಡ ಅವರು ಈ ಕಾರ್ಯಕ್ರಮದ ಪೂರ್ತಿ ನಿರ್ವಹಣೆಯ ಜವಾಬ್ದಾರಿ ವಹಿಸಿದ್ದಾರೆ. ಅವರು ಮಂಗಳೂರಿನ ಸೈಂಟ್ ಅಲೋಷಿಯಸ್ ಕಾಲೇಜಿನಲ್ಲಿ ಸ್ನಾತಕೋತ್ತರ ಪದವಿಯನ್ನು ಸಮೂಹ ಸಂವಹನ ವಿಭಾಗದಲ್ಲಿ ಪಡೆದಿದ್ದಾರೆ. ಈಗ ಅವರು ಅಂತಾರಾಷ್ಟ್ರೀಯ ಮಟ್ಟದ ಕಾರ್ಯಕ್ರಮ ಸಂಘಟಕಿ, ನಿರೂಪಕಿ, ಇವೆಂಟ್ ಮ್ಯಾನೇಜರ್. 2000ಕ್ಕೂ ಹೆಚ್ಚು ಕಾರ್ಯಕ್ರಮಗಳು. ಬಹಳ ವಿಶೇಷ ಅಂದರೆ ಅವರು ನಮ್ಮ 2 ದರ್ಪಣದ ಆವೃತ್ತಿಗಳಲ್ಲಿ ನಿಮ್ಮ ಜೊತೆಗಿದ್ದಾರೆ. ಈಗ 3ನೇ ಆವೃತ್ತಿಯಲ್ಲಿ ನಮ್ಮ ಜೊತೆಗೆ ಬಂದಿದ್ದಾರೆ. ಈಗ ನಡೆಯುವಂತಹ IPL, ಭಾರತದ ಅಧಿಕೃತ ಕ್ರಿಕೆಟ್ ಪಂದ್ಯಗಳು, ಮುಂದಿನ KPL, ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಅವರು ಇನ್ ಸ್ಟೇಡಿಯಂನಲ್ಲಿ ಹೈಪ್ ಅದನ್ನು ಬೆಳೆಸುವಂಥ ಜವಾಬ್ದಾರಿ ಅವರು ಈಗ ನಿರ್ವಹಣೆ ಮಾಡ್ತಾ ಇದ್ದಾರೆ. ಈ ದಿನಕ್ಕೆ ಅವರಿಗೆ ಮತ್ತೆ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಮಧು, ಯು ಆರ್ ಗೆಟಿಂಗ್ ಸಚ್ ಎ ವಂಡರ್ಫುಲ್ ಅಪ್ಲಾಡ್ಮೆಂಟ್. ನಾಟ್ ಮೀ ಅಟ್ ಆಲ್. ವೆನ್ ಐ ಕೇಮ್ ದೇರ್ ವಾಸ್ ನೋ ಕ್ಲಾಪ್ ಅಟ್ ಆಲ್. ಓಕೆ, ಹಾಗೆ ನಮ್ಮ ಜೊತೆಗೆ ಈ ಸಲ ಮತ್ತೆ ಜವಾಬ್ದಾರಿಯನ್ನು ನಮ್ಮ ಜೊತೆ ಹಂಚಿಕೊಳ್ತಾರೆ ನಿಮ್ಮವರೇ ಆದಂಥ ಡಾಕ್ಟರ್ ರೋಷನ್ ಕುಮಾರ್ ಶೆಟ್ಟಿ ಅವರು. ದಯವಿಟ್ಟು ವೇದಿಕೆಗೆ ಬರಬೇಕಂತ ಕೇಳಿಕೊಳ್ತಾ ಇದ್ದೀನಿ. ಡಾಕ್ಟರ್ ರೋಷನ್ ಕುಮಾರ್ ಶೆಟ್ಟಿ ಅವರು ಸ್ವತಃ ಕ್ರೀಡಾಪಟು. ಆಮೇಲೆ ಉಡುಪಿ ಜಿಲ್ಲೆಯಲ್ಲಿ ಅವರು ಈಗ ಕ್ರೀಡೆ ಮತ್ತು ದೈಹಿಕ ಶಿಕ್ಷಣ ಮತ್ತು ಒಟ್ಟು ಸಮಗ್ರ ಯುವ ಸೇವಾ ವಿಭಾಗದ ಸಹಾಯಕ ನಿರ್ದೇಶಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಒಳ್ಳೆಯ ಸಂಘಟಕ. ನಮ್ಮ ವಿಶ್ವವಿದ್ಯಾನಿಲಯದ ಎಲ್ಲ ಚಟುವಟಿಕೆಗಳಲ್ಲಿ ಕೂಡ ಜೊತೆಯಾಗಿದ್ದಾರೆ. ಅವರು ಕೂಡ ಪೂರಕವಾಗಿ ನಮ್ಮ ಜೊತೆಗೆ ಸಹಕರಿಸ್ತಾರೆ. ಡಾಕ್ಟರ್ ರೋಷನ್ ಕುಮಾರ್ ಶೆಟ್ಟಿ ಅವರಿಗೆ ಕೂಡ ಬಹಳ ಪ್ರೀತಿಯಿಂದ. ನರ್ವಸ್ ಉಂಟು ಸ್ವಲ್ಪ? ನರ್ವಸ್ ಅಲ್ಲ ಜೊತೆ ತೆಲ್ಕು ಜಸ್ಟ್ ಎಸ್, ಬ್ಯೂಟಿಫುಲ್, ದಟ್ಸ್ ಆಲ್. ಅಫ್ಕೋರ್ಸ್ ಆತ್ಮೀಯರು, ನಾವೀಗ ಸಭಾ ಕಾರ್ಯಕ್ರಮ ಆರಂಭ ಮಾಡ್ತೇವೆ. ಬಹಳ ವಿಶೇಷ ಅಂದರೆ ಈ ದಿನ ನಮ್ಮ ಜೊತೆಗೆ ನಮ್ಮೆಲ್ಲರ ಗೌರವಾನ್ವಿತರು, ಮಾರ್ಗದರ್ಶಕರು ಆಗಿರುವಂತಹ ಗೌರವಾನ್ವಿತ ಕುಲಪತಿಗಳಾಗಿರುವ ಪ್ರೊಫೆಸರ್ ಕೆ ಭೈರಪ್ಪ ಅವರು ನಮ್ಮ ಜೊತೆಗೆ ಉಪಸ್ಥಿತರಿದ್ದಾರೆ. ಅಂತೆಯೇ ಕುಲಸಚಿವರಾಗಿರುವಂತಹ ಪ್ರೊಫೆಸರ್ ಡಾಕ್ಟರ್ ಲೋಕೇಶ್ ಅವರು ನಮ್ಮ ಜೊತೆಗೆ ಉಪಸ್ಥಿತರಿದ್ದಾರೆ. ಬಹಳ ವಿಶೇಷ ಅಂದರೆ ಈ ಬಾರಿಯ ದರ್ಪಣದ ಆವೃತ್ತಿಯನ್ನು ಉದ್ಘಾಟನೆ ಮಾಡಲಿಕ್ಕೆ ಬಂದಿದ್ದಾರೆ ಶ್ರೀಮತಿ ವಂದನಾ ರಾವ್, ದ ಪ್ರೌಡ್ ಗರ್ಲ್ ಅಂತೇನೆ, ಪ್ರೌಡ್ ಗರ್ಲ್ ಆಫ್ ಅವರ್ ಓನ್ ಸಿಟಿ. ಶಿ ಇಸ್ ದ ಒಲಿಂಪಿಯನ್. ಆಮೇಲೆ ಅರ್ಜುನ ಪ್ರಶಸ್ತಿ ವಿಜೇತರು. ಅವ್ರ ಬಗ್ಗೆ ಮತ್ತೆ ನಾವು ಸನ್ಮಾನ ಮಾಡುವವರಿದ್ದೇವೆ. ಅಂತೆಯೇ ಈ ದಿನ ನಮ್ಮ ಜೊತೆಗೆ ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿದ್ದಾರೆ ಪ್ರಾಯಃ ನಮ್ಮ ಇಡೀ ದೇಶದ ಸಾಂಸ್ಕೃತಿಕ ರಾಯಭಾರಿ, ಮೂಡಬಿದಿರೆಯ ಆಳ್ವಾಸ್ ಟ್ರಸ್ಟ್ನ ಶಿಕ್ಷಣ ಟ್ರಸ್ಟ್ನ ಅಧ್ಯಕ್ಷರು ಡಾಕ್ಟರ್ ಎಂ ಮೋಹನ್ ಆಳ್ವ. ಬಹಳ ಪ್ರೀತಿ ನಮ್ಮ ಜೊತೆಗೆ ಅವರು ಉಪಸ್ಥಿತರಿದ್ದಾರೆ. ಹಾಗೆ ನಮ್ಮ ಜೊತೆಗೆ ಆತ್ಮೀಯರೇ, ಆಮೇಲೆ ಮಧು ಅವರನ್ನೆಲ್ಲ ವೇದಿಕೆಗೆ ಬರಮಾಡಿಕೊಳ್ತಾರೆ. ನೀವೆಲ್ಲ ಒಮ್ಮೆ ಸೆಟ್ ಆಗಿ ಅಂತ ಈ ಮಾತು ಹೇಳ್ತಾ ಇದ್ದಾನೆ. ನಮ್ಮ ಜೊತೆಗೆ ಈ ದಿನ ಉಪಸ್ಥಿತರಿದ್ದಾರೆ ಶ್ರೀಮತಿ ಜಯಂತಿ ಏಕನಾಥ್ ಶೆಟ್ಟಿ ಅವರು. ದಯವಿಟ್ಟು ತಾವೆಲ್ಲ ತಮ್ಮ ಕರತಾಡನ ಮೂಲಕ ಜಯಂತಿ ಅವರಿಗೆ ನಮ್ಮ ಸ್ವಾಗತವನ್ನು ಬಯಸಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಹುತಾತ್ಮರಾಗಿರುವಂತಹ ಏಕನಾಥ್ ಶೆಟ್ಟಿ ಅವರ ಧರ್ಮಪತ್ನಿ ಅವರು ಈ ದಿನದ ಕಾರ್ಯಕ್ರಮದಲ್ಲಿ ಇಲ್ಲಿ ಬರ್ತಾರೆ. ಅವರ ನೋವಿನ ಜೊತೆಗೆ ನಾವಿದ್ದೇವೆ ಅಂತ ನಾವು ಈ ದಿನ ಈ ಕಾರ್ಯಕ್ರಮದಲ್ಲಿ ಅವರನ್ನು ಆಹ್ವಾನಿಸುತ್ತೇವೆ. ಅಂತೆಯೇ ನಮ್ಮ ಜೊತೆಗೆ ಈ ದಿನದ ಕಾರ್ಯಕ್ರಮಗಳಲ್ಲಿ ಮುಖ್ಯ ಅತಿಥಿಗಳಾಗಿ ನಮ್ಮ ಜೊತೆಗೆ ಪ್ರೊಫೆಸರ್ ಬಿ ಉದಯ ಅವರು ಉಪಸ್ಥಿತರಿದ್ದಾರೆ, ವಿದ್ಯಾರ್ಥಿ ಕ್ಷೇಮ ಪಾಲನಾ ನಿರ್ದೇಶಕರು. ಹಾಗೆ ಈ ಎಲ್ಲ ಕಾರ್ಯಕ್ರಮಗಳ ಹಿಂದಿನ ಪ್ರಮುಖ ಚಾಲಕ ಶಕ್ತಿ ನಮ್ಮ ಕ್ರೀಡಾ ಮತ್ತು ದೈಹಿಕ ಶಿಕ್ಷಣ ವಿಭಾಗದ ನಿರ್ದೇಶಕರಾಗಿರುವಂತಹ ಡಾಕ್ಟರ್ ಕಿಶೋರ್ ಕುಮಾರ್ ಅವರು ನಮ್ಮ ಜೊತೆಗೆ ಉಪಸ್ಥಿತರಿದ್ದಾರೆ. ಅಂತೆಯೇ ನಮ್ಮ ಜೊತೆಗೆ ಡಾಕ್ಟರ್ ಗೆರಾಲ್ಡ್ ಡಿಸೋಜಾ ಅವರು ಕೂಡ ನಮ್ಮ ವಿಭಾಗದಲ್ಲಿ ಅವರು ಉಪಸ್ಥಿತರಿದ್ದಾರೆ. ಇವರನ್ನೆಲ್ಲ ಇಲ್ಲಿ ಮೊದಲು ಅವರ ಉಪಸ್ಥಿತಿಯನ್ನು ಗಮನಿಸಿ ಕಾರ್ಯಕ್ರಮ ಆರಂಭ ಮಾಡೋಣಲ್ಲ. ಎಲ್ಲರೂ ಕೊನೆ ತನಕ ಇರಬೇಕು. ಸ್ವಲ್ಪ ಮಾತಾಡಲಿಕ್ಕಿದೆ ನನಗೆ ನಿಮ್ಮ ಹತ್ರ. ಆಮೇಲೆ ಇರ್ತೀರಲ್ಲ? ಇಟ್ ವಿಲ್ ಬಿ ವಂಡರ್ಫುಲ್ ಪ್ರೋಗ್ರಾಮ್. ಇಟ್ ವಿಲ್ ಬಿ ವಿತ್ ಮ್ಯೂಸಿಕ್, ಡ್ಯಾನ್ಸ್, ಎಂಟರ್ಟೈನ್ಮೆಂಟ್, ಸೆಲೆಬ್ರೇಷನ್ಸ್ ಆ್ಯಂಡ್ ಎವ್ರಿಥಿಂಗ್. ಓಕೆ, ಈ ಕಾರ್ಯಕ್ರಮ ನಾವೀಗ ಆರಂಭ ಮಾಡ್ತಾ ಇದ್ದೇವೆ. ನಮ್ಮ ಪ್ರತಿಷ್ಠೆಯ ಉಡುಪಿಯ ಪೂರ್ಣ ಪ್ರಜ್ಞಾ ಕಾಲೇಜಿನ ವಿದ್ಯಾರ್ಥಿನಿಯರು ಈಗ ನಮ್ಮ ಮುಂದೆ ದೇಶಭಕ್ತಿ ಸಮ್ಮಿಲಿತ ಒಂದೇ ಮಾತರಂನ ಹೊಸ ಸ್ವರೂಪದ ಸಹಿತ 3 ದೇಶಭಕ್ತಿ ಗೀತೆಗಳನ್ನು ಅವರು ಈಗ ಸ್ವಾಗತ ನೃತ್ಯದ ಮೂಲಕ ನಮಗೆ ಅರ್ಪಣೆ ಮಾಡ್ತಾ ಇದ್ದಾರೆ. ಪ್ರಾಯಶಃ ಇವತ್ತಿನ ಅತಿಥಿಗಳನ್ನು ಗಮನಿಸಿದರೆ ಬಹು ಸೂಕ್ತವಾದಂಥ
ಕಾರ್ಯಕ್ರಮ ಇದಾಗಲಿಕ್ಕಿದೆ. ಈಗ ಪೂರ್ಣ ಪ್ರಜ್ಞಾ ಕಾಲೇಜಿನ ವಿದ್ಯಾರ್ಥಿನಿಯರಿಂದ ಸ್ವಾಗತ ನೃತ್ಯ.
ही मैं आ रहा हूँ, अपनी बाहें खोल दे, जोर से मुझको गले लगा ले, मुझको फिर वो प्यार दे। जिंदगी है, तू ही मेरे मोहब्बत है, तेरे ही पैरों में जन्नत है, तू दिल तू जान माँ तुझे सलाम, माँ तुझे सलाम, माँ तुझे सलाम, माँ तुझे सलाम। Unity in diversity is what sets an example. Probably it's the rest of the world that looks up to India for its culture that is certainly widespread, but also at the same time that amount of hard work that the budding youngsters of the country put in to probably ensure that their country, as it develops economically, of course ensures that it exhibits its talent and efforts in the field of sports and culture. And to one such unique event that happens every year at this beautiful university called the Mangalore University, this event one more time sets us on a goal that, along with studies, of course, it is pursuing those dreams that we have as students, as individuals, to excel in a field that we so have an interest for. I'm sure we have plenty of sportsmen, sportswomen, and various artists who are talented in their own unique ways here this wonderful afternoon, and this evening is dedicated to all the efforts that each one of you has put in to ensure that as you achieve in your careers, it is also the Mangalore University that takes great pride to be a part of your achievements too. To such wonderful afternoon, ladies and gentlemen, is what we dedicate this wonderful event called Darpana, the felicitation function, and we welcome each one of you to this wonderful program. Having said that, our introductions have been done by probably one of the finest and a legend in himself when it comes to a man who speaks words and, of course, with those words sets an example of being a well-spoken individual. It's our pleasure that we have with us as our co-host for the day, Shri Manohar Prasad, Bureau Chief for Udayavani, and at the same time a journalist who, as a tutor, as a writer, and much more, has only set an example for us who probably look up to journalism as our own careers. Having said that, I always look up to some enthusiasm before we start any felicitation ceremony, because it is your enthusiasm that roars in further and should bring this auditorium alive. So if all of you can give me that energy and probably clap for that one time to set this evening on fire, that
that would certainly be the best thing that I could ask from all of you. So can I have all of you clapping one time, the first time this afternoon for Darpana, please? Thank you so much. Having said that, it is the right time for us to symbolically have Darpana for the year being inaugurated by our guests on the dais, for which may I please request Dr. Kishore Kumar CK, Director of Physical Education, Mangalore University, to kindly escort our guests onto the stage. May I please request that he escorts our Vice Chancellor, Professor K. Bhairappa sir, Registrar for the University, Professor K. M. Lokesh sir, Arjuna Awardee in Athletics and Olympian, one of our key guests, Mrs. Vandana Rao, the Chairman for Alva's Education Foundation, Mudabidre, Dr. Mohan Alva, wife of Eknath Shetty. We would heartily like to welcome Mrs. Jayanti Shetty, Director of Students Welfare, Professor B. Udaya sir, Director of Physical Education, Dr. Kishore Kumar CK sir, to also welcome onto the stage Dr. Giral S. D'Souza, Chairman, Department of Postgraduation Studies and Physical Education. ಖಂಡಿತವಾಗ್ಲೂ ಯಾವತ್ತೂ ಅಂತೀವಿ ಮಣ್ಣಿನ ಋಣ ಇರುತ್ತೆ, ಇಲ್ಲ ನಾವು ಯಾವ ದೇಶದಿಂದ ಬಂದಿರ್ತೀವೋ ಅದೇ ತರ ಯಾವ ನಾಡಿನಿಂದ ಬಂದಿರ್ತೀವೋ ಖಂಡಿತವಾಗ್ಲೂ ಆ ನಾಡು ಯಾವತ್ತಿಗೂ ನಮ್ಗೆ ಯಾವತ್ತೂ ಕೂಡ ಈ ತರ ಎಲ್ಲಾ ಭಾಷೆಗಳಕ್ಕಿಂತ ಕೂಡ ಜಾಸ್ತಿ ನಮ್ಮ ನಾಡು ಭಾಷೆ, ನಮ್ಮ ಊರಿನ ಭಾಷೆ ಅಂತ. ಸೊ ಇದೇ ನಿಟ್ಟಿನಲ್ಲಿ ಇವತ್ತಿನ ಈ ಅದ್ಭುತವಾದ ಕಾರ್ಯಕ್ರಮದ ಪ್ರಾರಂಭಕ್ಕೆ ಕೂಡ ನಾಡಗೀತೆಯೊಂದಿಗೆ ಪ್ರಾರಂಭ. ಪೂರ್ಣಪ್ರಜ್ಞಾ ಕಾಲೇಜ್ ಉಡುಪಿಯ ವಿದ್ಯಾರ್ಥಿನಿಯರು ಇದೀಗ ನಾಡಗೀತೆ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಬೇಕು. Thank you.
of Pune Prajna College, Udupi, for doing the honors. And now, to welcome the august gathering that we have with us here this afternoon for Darpana, may I please request Dr. Kishore Kumar C.K., Director of Physical Education, Mangalore University, to kindly deliver the welcome address. Members of the Syndicate and Academic Council, Deans of Faculties, members of the staff, meritorious and cultural ambassadors of our university, principals and physical education directors of our different colleges, invitees, and members of the media and press. We have gathered here for the felicitation of the bright stars of our university who have reached the heights and brought laurels to our university in the university and inter-university sports and cultural competitions. On this occasion, we have guests on the stage. It's my privilege to welcome the respectful Vice-Chancellor of Mangalore University, Professor K. Bhairappa, an internationally renowned scientist in the field of crystallography, who has great interest towards the development of sports and cultural activities of our university. I am proud and happy to tell before you this august gathering that in every very short span of less than 3 years, our Vice-Chancellor has brought about a total revolution in the field of sports and cultural activities in our university. Our Vice-Chancellor is instrumental in getting UGC fund to our department. He is instrumental in providing good classrooms for the BPEd and MPA students and good office to the members of the staff of physical education in our campus. I feel it's my duty to mention that Professor K. Bhairappa is also responsible in providing colorful outfits to our university representatives, free of cost shoes to our inter-university medalists. He is also the brain and strength behind in implementing new sports policy to our university. Our Vice-Chancellor is instrumental in reserving 1 seat in each department for sports persons and 5 seats in each faculty in undergraduate courses. It's must to mention that recently, under the guidance and inspiration of our beloved Vice-Chancellor, we were able to successfully conduct 3 inter-university competitions in 3 years and also sports for the differently abled students of the colleges under Mangalore University. All these events would not have happened in our university, but for the initiation and total support of our university Vice-Chancellor. On behalf of all the members of Department of Physical Education and DSW, I extend a hearty welcome to you, sir. Today's chief guest, Srimati Vandana Rao, a proud student of Mangalore University and an Olympian. Olympian Vandana Rao holds the university record for more than 20 years. You are our proud athlete. Your presence today on this occasion is a great source of inspiration for all of us. In spite of your busy schedule, you have showed great love and affection by visiting our university. A hearty welcome to you, madam. I also take this opportunity to welcome the today's guest of honor for this program, Dr. Mohan Alva, Chairman Alva's Education Foundation, a man known to be a great lover of sports and promoter of sports in our university. Under his guidance, Alva's College has produced a good number of sports persons in the national and international level and also has successfully organized several intercollegiate and inter-university competitions. His contribution to the sports and culture is remarkable. Dr. Mohan Alva himself, a good sports person and artist. On behalf of Mangalore University, hearty welcome to you, sir. Today's guest of honor, Srimati Jayanti Shetty, wife of Sri Ekanath Shetty, a Defense Service Corps soldier from Guruvayanakere, was in the transport plane of the Indian Air Force that went missing in July 22nd while flying from Chennai to Port Blair with 29 people on board. The aeroplane was never traced and it was concluded that all the people on board are dead. Madam, your presence today on this occasion is a great source of inspiration for all of us. A hearty welcome to you, madam.
I also welcome our dynamic registrar, Professor K.M. Lokesh. Under his able leadership, our university is doing well in the inter-university sports and cultural competitions. Professor K.M. Lokesh himself, a good cricket player, and is a very powerful speaker on history of physical education and sports. A hearty welcome to you, sir. I also welcome Professor Uday Barkur, DSW, and my colleague, Dr. Gerald Santo D'Souza, for this function. I humbly welcome our beloved Registrar Evaluation, Professor A.M. Khan, our Executive Engineer, Mr. Chandrasekhar, members of the Syndicate, Academic Council, Deans of Faculties, Principals and Physical Education Directors of various colleges, university sports persons, my colleagues in the Department of Physical Education, chairpersons of the departments, members of the staff of different departments, invitees, members of the media and press, proud parents of the medalists, my dear students, and all those who are present here. If I have failed to mention in particular, welcome you all once again. Thank you. And having said that, like they say, it is with flowers that you brighten up someone's day. We would now like to request that our guests be welcomed florally by our team. And may I please request our guests on stage be welcomed by Honorable Professor K. Bhairappa, sir, as we have our honorable guests here with us, Mrs. Vandana Rao, Dr. Mohan Alva, as well as Mrs. Jayanti Shetty. We would like to request that Mrs. Vandana Rao accept a heartfelt token of our welcome florally. We would also like to request Dr. Mohan Alva, sir, to accept our welcome. Also requesting Mrs. Jayanti Shetty, ma'am, to accept a floral welcome from us. We now like to request Dr. Prasanna BK, Assistant Director of Physical Education, to florally welcome our Vice Chancellor, Professor K. Bhairappa. We would now like to request Mr. Ramesh Hechan, Assistant Director of Physical Education, to florally welcome our Registrar, Professor K.M. Lokesh. We would now like to request Mr. Haridas Kulu T, Assistant Director of Physical Education, to kindly welcome our Director of Student Welfare, please. A very warm welcome to you too, sir. Professor B. Udaya, sir, being welcomed. We would now like to request Mr. Venugopal Krishnananda, Physical Education Director, to kindly welcome Dr. Kishore Kumar C.K. Also welcoming Dr. Gerald S. D'Souza, and may I please request Mr. Shantiraj Kamble, Physical Education Director, to do the honors. Welcoming each one of you one more time. Like they say, life is a journey where we move from darkness to light, and to that light, which of course is an inspiration for all of us in our own lives. May we all prosper, and to that hopes is what we symbolically inaugurate Darpana of the year, for which may I please request our guests on the dais to kindly join in hands together and inaugurate the program by lighting of the lamp.
ಈ ದಿನ ದರ್ಪಣ ಸಾಧಕರ ಅಭಿವಂದನಾ ಕಾರ್ಯಕ್ರಮದಲ್ಲಿ ಬಹು ಪ್ರಮುಖವಾದಂಥ ಸಂದರ್ಭ. ನಾವೆಲ್ಲ ನಮ್ಮೆಲ್ಲರ ನೆಚ್ಚಿನ ಸಾಧಕಿ ವಂದನಾ ರಾವ್ ಅವರನ್ನು ಈ ಸಂದರ್ಭದಲ್ಲಿ ಸನ್ಮಾನಿಸುವುದು. ದಯವಿಟ್ಟು ಅವರು ನಮ್ಮ ಸನ್ಮಾನವನ್ನು ಸ್ವೀಕಾರ ಮಾಡಬೇಕು ಅಂತ ಮಂಗಳೂರು ವಿಶ್ವವಿದ್ಯಾನಿಲಯದ ಈ ದರ್ಪಣ ಕಾರ್ಯಕ್ರಮದ ಪರವಾಗಿ ಅವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ದಯವಿಟ್ಟು ವಂದನಾ ರಾವ್ ಅವರ ವೇದಿಕೆಯ ಎದುರಿನ ಆಸನವನ್ನು ತಾವು ಸ್ವೀಕಾರ ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಇಷ್ಟು ಹಕ್ಕು ಕೂಡ ಇದೆ. ನಾನು ಅವರನ್ನು ಕಳೆದ 35 ವರ್ಷಗಳಿಂದ ನಾನು ಅವರ ಕುಟುಂಬ, ಅವರ ಹೆತ್ತವರು ಮತ್ತು ಅವರ ಒಟ್ಟು ಸ್ನೇಹಿತರ ಜೊತೆಯಲ್ಲೇ ಅವರ ಸಾಧನೆಗಳನ್ನು ಬಹಳ ಹತ್ತಿರದಿಂದ ಕಂಡವನು. ಮಂಗಳೂರಿನ ಬೆಸೆಂಟ್ ಶಿಕ್ಷಣ ಸಂಸ್ಥೆಗಳಲ್ಲಿ ಅವರು ಶಿಕ್ಷಣವನ್ನು ಪಡೆದು ಬಹಳ ಮುಖ್ಯವಾಗಿ 1982ರಲ್ಲಿ ಅವರು ದಿಲ್ಲಿಯಲ್ಲಿ ನಡೆದಂತಹ ಏಷ್ಯನ್ ಗೇಮ್ಸ್ ಮೂಲಕ ಕ್ರೀಡಾರಂಗಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಾದಾರ್ಪಣೆಯನ್ನು ಮಾಡಿದರು. ಅವರು ಮೂಲತಃ 4x400 ಮೀಟರ್ಸ್ ರಿಲೇ, ಆಮೇಲೆ ವೈಯಕ್ತಿಕವಾಗಿ 200 ಮೀಟರ್ಸ್ ಓಟದ ಸ್ಪ್ರಿಂಟರ್ ಅವರು. ಆ ಕಾಲದಲ್ಲಿ ಮತ್ತು ಈಗಲೂ ವಂದನಾ ರಾವ್ ಅಂದರೆ ಇಡೀ ನಮ್ಮ ಜಿಲ್ಲೆಗೆ ಮಾತ್ರವಲ್ಲ, ಕರಾವಳಿಗೆ ಮಾತ್ರವಲ್ಲ, ರಾಜ್ಯಕ್ಕೆ ಭಾಳ ಹೆಮ್ಮೆಯ ಹೆಸರಾಗಿ ಅವರು ರೂಪುಗೊಂಡದ್ದು 1984ರಲ್ಲಿ ಅಮೆರಿಕದ ಲಾಸ್ ಏಂಜಲ್ಸ್ನಲ್ಲಿ ಒಲಿಂಪಿಕ್ಸ್ ನಡೆದಾಗ ನಮ್ಮ ದೇಶವನ್ನು 4x400 ಮೀಟರ್ಸ್ ರಿಲೇಯಲ್ಲಿ ನಮ್ಮನ್ನು ಪ್ರತಿನಿಧಿಸಿದರು. ಶಿ ಈಸ್ ದ ಒಲಿಂಪಿಯನ್ ಫಾರ್ ಎಕ್ಸಲೆನ್ಸ್. 1985ರಲ್ಲಿ 4 ದೇಶಗಳ ಕ್ರೀಡಾಕೂಟ ನಡೆದಾಗ ಅಲ್ಲಿ ಕೂಡ ಚಿನ್ನದ ಪದಕವನ್ನು ಪಡೆದಂತಹ ಸಾಧನೆ. 1985ರಲ್ಲಿ 1985 ಇಂಡೋನೇಷ್ಯಾದ ಜಕಾರ್ತದಲ್ಲಿ, ಯೋಗ್ಯಕರ್ತ ಅಂತ ಕೂಡ ಹೇಳ್ತಾರೆ, ಜಕಾರ್ತದಲ್ಲಿ ನಡೆದಂಥ ಏಷ್ಯನ್ ಟ್ರ್ಯಾಕ್ ಆ್ಯಂಡ್ ಫೀಲ್ಡ್ ಈ ಸಂದರ್ಭದಲ್ಲಿ ಭಾರತಕ್ಕೆ ಅವರು ಆ ಸಂದರ್ಭದಲ್ಲಿ ಕೂಡ 4x400 ಮೀಟರ್ಸ್ ರಿಲೇಯಲ್ಲಿ ಚಿನ್ನವನ್ನು ತಂದುಕೊಟ್ಟಂಥ ಸಾಧಕಿ ಈ ವಂದನಾ ರಾವ್ ಅವರು. ಜೊತೆಗೆ 200 ಮೀಟರ್ನಲ್ಲಿ ಕೂಡ ಅವರು ಕಂಚಿನ ಪದಕವನ್ನು ಗಳಿಸಿದರು. ನನಗೀಗ ರೋಷನ್ ಶೆಟ್ಟಿ ಅವರು ಒಂದು ಮಾತು ಅವ್ರ ಹತ್ರ ನಾನು ಕನ್ಫರ್ಮ್ ಮಾಡಿಕೊಂಡೆ. 4x400 ಮೀಟರ್ ರಿಲೇ ಅಂದರೆ ಅಲ್ಲಿ 4 ಜನ ಓಟಕ್ಕಿರ್ತಾರೆ. ಭಾರತದ ಆ ಸಂದರ್ಭದಲ್ಲಿ PT ಉಷಾ, ವಂದನಾ ರಾವ್, ವಂದನಾ ಶಾನ್ಭಾಗ್, MD ವಲ್ಸಮ್ಮ, ಶೈನಿ ಅಬ್ರಹಾಂ ಅವರಿರ್ತಕ್ಕಂಥ 5 ಮಂದಿಯಲ್ಲಿ 4 ಮಂದಿ ನಮ್ಮನ್ನು ಪ್ರತಿನಿಧಿಸ್ತಾ ಇದ್ರು. ಅನೇಕ ಬಾರಿ PT ಉಷಾ ಮೊದಲಿಗರಾದರೆ ಬ್ಯಾಟನ್ ಅಂತ ನಾವು ಹೇಳ್ತೇವೆ, ಅದರಲ್ಲಿ ನಿರ್ಣಾಯಕವಾಗಿ ಓಡಬೇಕಾದರೂ 4ನೇಯವರು. ಆ 4ನೇ ಓಟಗಾರ್ತಿಯಾಗಿ ಅನೇಕ ಬಾರಿ ಪದಕವನ್ನು ತಂದುಕೊಟ್ಟವರು ನಮ್ಮ ಚಿನ್ನದ ಶಿಗುರೆ ಅಂತ ನಾವು ಕರೀತೇವೆ, ಅವರೇ ಶ್ರೀಮತಿ ಈಗ ವಂದನಾ ರಾವ್ 4ನೇ ಓಟಗಾರರಾಗಿ ಅವರು ಪಡೆದುಕೊಂಡು ಬಂದಿದ್ದರು. ಆನಂತರ 1988ರಲ್ಲಿ ಮತ್ತೆ ಸೋಲ್ನಲ್ಲಿ, ಅದು ಕೆಲವರು ಸಿಯೋಲ್ ಅಂತಾರೆ, ಅದರ ಸಾಮಾನ್ಯ ಉಚ್ಚಾರ ದಕ್ಷಿಣ ಕೊರಿಯಾದ ರಾಜಧಾನಿ ಸೋಲ್, ಅಲ್ಲಿ ಕೂಡ ಅವರು ಒಲಿಂಪಿಕ್ಸ್ನಲ್ಲಿ 2ನೇ ಬಾರಿಗೆ ಭಾರತ ತಂಡವನ್ನು ಪ್ರತಿನಿಧಿಸಿದಂಥ ಸಾಧನೆ. 1987ರಲ್ಲಿ ರೋಮ್ನಲ್ಲಿ ನಡೆದಂತಹ ವರ್ಲ್ಡ್ ಕಪ್ ಅಥ್ಲೆಟಿಕ್ಸ್ನಲ್ಲಿ ಕೂಡ ಭಾಗವಹಿಸಿದರು. 1987ರಲ್ಲಿ ಭಾರತ ಸರ್ಕಾರ ಕ್ರೀಡಾರಂಗಕ್ಕೆ ನೀಡುವಂಥ ಅತ್ಯುಚ್ಚ ಪ್ರಶಸ್ತಿಯಾಗಿರುವಂತಹ ಅರ್ಜುನ ಪ್ರಶಸ್ತಿಯನ್ನು ನೀಡಿ ವಂದನಾ ರಾವ್ ಅವರನ್ನು ಗೌರವಿಸಿದರು. ಈ ನಡುವೆ ಅವರು ಕಾರ್ಪೊರೇಷನ್ ಬ್ಯಾಂಕ್ನಲ್ಲಿ ಉನ್ನತ ಅಧಿಕಾರಿಯಾಗಿ ಹುದ್ದೆಗೆ ಕೂಡ ಸೇರ್ಪಡೆಯಾದರು. ಆ ನಂತರ ಅವರ ಸಾಧನೆ 1984ರಲ್ಲಿ ಕರ್ನಾಟಕ ರಾಜ್ಯ ಅವರಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿ ಅವರಿಗೆ ಕೂಡ ಗೌರವವನ್ನು ಅರ್ಪಣೆ ಮಾಡಿದರು. ರಾಜ್ಯೋತ್ಸವ ಪ್ರಶಸ್ತಿ ಪಡೆದ ಓರ್ವ ಸಾಧಕರು ನಮ್ಮ ಕುಲಪತಿಗಳ ಪಕ್ಕದಲ್ಲಿದ್ದಾರೆ. ಡಾಕ್ಟರ್ ಮೋಹನ್ ಆಳ್ವ ಅವರು 2005ರಲ್ಲಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಗೆ ಪಾತ್ರರಾದವರು. ಆದ್ಮೇಲೆ 1998ರಲ್ಲಿ ಅಲ್ಲಿವರೆಗೆ ಸುದೀರ್ಘವಾಗಿ ತಮ್ಮ ಕ್ರೀಡಾ ಕ್ಷೇತ್ರದಲ್ಲಿ ಅವರು ಸೇವೆಯನ್ನು ಸಲ್ಲಿಸ್ತಾ ಇದ್ದರು. ಆಮೇಲೆ ನಾನೆಲ್ಲ ತಮಗೆ ತಿಳಿಸಿದ ಹಾಗೆ ಈ ಪದಕಗಳು ಆಗಿನ ಕಾಲದಲ್ಲಿ ವಂದನಾ ರಾವ್ ಅವರಿದ್ದರೆ ಅದು ಚಿನ್ನದ ಪದಕ ಬಂತು ಅಂತಲೇ ಅರ್ಥ. ಆಮೇಲೆ ಸೋಲ್ನಲ್ಲಿ ನಡೆದಂಥ ಏಷ್ಯನ್ ಗೇಮ್ಸ್ನಲ್ಲಿ ಭಾರತ ಅಪೂರ್ವ ಸಾಧನೆಯನ್ನು ಮಾಡಿದರೂ ಕೂಡ ಅದಕ್ಕೆ ವಂದನಾ ರಾವ್ ಅವರೇ ಕಾರಣರಾದರು. ಆ ಕಾಲಕ್ಕೆ ಮಕ್ಕಳು ಕ್ರಿಕೆಟ್ ಬ್ಯಾಟ್ ಬಿಟ್ಟು ಒಂದಿಷ್ಟು ಓಡಲಿಕ್ಕೆ ಆರಂಭ ಮಾಡಿದರೆ ಅದಕ್ಕೆ ಸ್ಫೂರ್ತಿ ವಂದನಾ ರಾವ್ ಅವರಾಗಿದ್ದರು. ಭಾಳ ಮಂದಿ ಅಥ್ಲೆಟಿಕ್ಸ್ಗೆ ಪ್ರವೇಶ ಮಾಡಿದ್ದು 1984. ಆಮೇಲೆ ಇನ್ನೊಂದು ವಿಷಯ ಇದೆ, ಮತ್ತೆ ಹೇಳ್ತೇನೆ. ವಂದನಾ ರಾವ್ ಅವರು JCSನಿಂದ ಅವರಿಗೆ ಕರ್ನಾಟಕ ರಾಜ್ಯ ಮಟ್ಟದ ಆಮೇಲೆ ದೇಶ ಮಟ್ಟದ ಪ್ರಶಸ್ತಿ ಕೂಡ ಪಾತ್ರ ಆಯಿತು. ವೈಯಕ್ತಿಕವಾಗಿ ನನಗೆ ಅವರ ತಂದೆ ಭಾಳ ಆತ್ಮೀಯರಿದ್ದರು, ಮಹಾಬಲೇಶ್ವರ ಅಂತ ನ್ಯಾಯವಾದಿಗಳಾಗಿದ್ದರು. ಮಂಗಳೂರಿನ ಬಲ್ಮಠದಲ್ಲಿ ಅವರ ಕಾರ್ಯಕ್ಷೇತ್ರ ಇತ್ತು. ಆಮೇಲೆ ಇಡೀ ಮಂಗಳ ಸ್ಟೇಡಿಯಂನಲ್ಲಿ ಅವರು ಪ್ರಾಕ್ಟೀಸ್ ಮಾಡುವಾಗ ಇವರು ಓಡಲಿಕ್ಕೆ ಬಂದರೆ ಸುಮ್ಮನೆ ಅವರನ್ನು ನೋಡಿಕೊಂಡು ಕೆಲವರು ಓಡ್ತಾ ಇದ್ರು. ಅವರು ಶಿ ವಾಸ್ ಆ್ಯಂಡ್ ಶಿ ಈಸ್ ಸಚ್ ಎ ಬ್ಯೂಟಿ ಗರ್ಲ್. ಆಗ ಮಾತ್ರ ಅಲ್ಲ, ಈಗಲೂ
She had so many offers from Kannada and Hindi film industry, and she didn't have. So nice, so nice. 1984 ಇಂದ ನಾನು ಅವರಿಗೆ ಸನ್ಮಾನದಲ್ಲಿ ನಂದು ಸ್ವಾಗತವೋ ಅಭಿನಂದನೆಯೋ ಧನ್ಯವಾದ ಇದ್ದೇ ಇದೆ. ಅವರನ್ನು ಪರಿಚಯ ಮಾಡ್ತಾ ಇರುವಂಥ ಕೆಲಸ ರೈಟ್ ಫ್ರಮ್ 1984. ಅವರು ಸೋಲ್ನಲ್ಲಿ ಪದಕ ಗೆದ್ದು ಬಂದಾಗ ವಿಮಾನ ನಿಲ್ದಾಣದಲ್ಲಿ ಹೇಳ್ಬೋದಲ್ಲ ಒಂದನ ಶಾಲೆಟಲ್ಲಿ ವಿಮಾನ ನಿಲ್ದಾಣದಲ್ಲಿ ನಮ್ಮ ಯಾವುದೇ ಇಲಾಖೆ ಕರ್ನಾಟಕ ಸರ್ಕಾರ ಯಾರೂ ಸ್ವಾಗತಕ್ಕೆ ಬಂದಿರಲಿಲ್ಲ. ಆ ಕಾಲಕ್ಕೆ PT ಉಷಾ ಅವರ ಸ್ವಾಗತಕ್ಕೆ ಕೇರಳವೇ ಏರ್ಪೋರ್ಟ್ನಲ್ಲಿ ಸೇರಿತ್ತು. ಆ ಸಂದರ್ಭದಲ್ಲಿ ನಾನು ಉದಯವಾಣಿಯಲ್ಲಿ ಅವರು ಬಂದಂಥ ಫೋಟೋ ಹಾಕಿ ಫ್ರಂಟ್ ಪೇಜಲ್ಲಿ ರಿಪೋರ್ಟ್ ಬಂತು, ಚಿನ್ನದ ಬಾಲೆಗೆ ಇಲ್ಲದ ಸ್ವಾಗತ. ಅದು ಇಡೀ ಸರ್ಕಾರದ ಗಮನ ಸೆಳೀತು. ಆಮೇಲೆ ಶಿ ವಾಸ್ ಬೀನ್ ಆನರ್ಡ್ ಎವ್ರಿವೇರ್. ದ ಗೌರ್ಮೆಂಟ್, ಈವನ್ ಸರ್ಕಾರದ ಕ್ರೀಡಾ ಇಲಾಖೆ ಆ ಸಂದರ್ಭದಲ್ಲಿ ಅವ್ರ ಖೇದವನ್ನು ಕೂಡ ವ್ಯಕ್ತಪಡಿಸಿದರು. ಆದರೆ ಇವರಂತೂ ಇವರ ಪಾಲಿಗೆ ಓಡುವುದೇ ಅವರ ಕಾಯಕ್ಕಾಗಿತ್ತು. ದಟ್ ಈಸ್ ದ ಕಮಿಟ್ಮೆಂಟ್ ಶಿ ಹ್ಯಾಡ್. ಶಿ ಈಸ್ ಸಚ್ ಆನ್ ಅಥ್ಲೆಟ್. She is such a committed athlete. We are proud of you, Nana, very proud of you today. You have come to us. ಹಾಗೆಂತ ಇನ್ನೊಂದು ವಿಷಯ ಹೇಳಿ ಆಮೇಲೆ ತಾವೊಂದು ಸನ್ಮಾನ ಸ್ವೀಕರಿಸಿ ಮತ್ತೆ ತಾವು ಮಾತಾಡಲಿಕ್ಕಿದೆ. ಓಡಿದ ಹಾಗೆ ಮಾತಾಡಲಿಕ್ಕೆ ಉಂಟು ಬಂತ ನಾನು. ಓಕೆ, ನಮ್ಮ ದೇಶದಲ್ಲಿ ವಂದನಾ ರಾವ್ಗೆ ಮತ್ತು ಟೆಲಿವಿಷನ್ಗೆ ಒಂದು ಸಂಬಂಧ ಉಂಟು. ಭಾರತಕ್ಕೆ ಟೆಲಿವಿಷನ್ ಬಂದದ್ದೇ 1959. ಆಮೇಲೆ ಆಗ ಬ್ಲ್ಯಾಕ್ ಆ್ಯಂಡ್ ವೈಟ್ ಇದ್ದು. 1982ರಲ್ಲಿ ಡಿಲ್ಲಿಯಲ್ಲಿ ಏಷ್ಯನ್ ಗೇಮ್ಸ್ ಆದಾಗ ನಮ್ಮ ದೇಶಕ್ಕೆ ಕಲರ್ TV ಬಂತು. ಆ ಕಲರ್ ಟಿವಿಯಲ್ಲಿ ಇವರು ಓಡುವುದನ್ನು ನೋಡುವಂಥ ಅವಕಾಶ ಸಿಕ್ತು ನಮಗೆ. 1982 ಶಿ ರೆಪ್ರೆಸೆಂಟೆಡ್ ಇಂಡಿಯಾ ಇನ್ ದಿ ಏಷ್ಯನ್ ಗೇಮ್ಸ್ ಹೆಲ್ಡ್ ಅಟ್ ನ್ಯೂ ಡೆಲ್ಲಿ. ಇನ್ನೊಂದು ವಿಷಯ, ಮಂಗಳೂರಿಗೆ ಟೆಲಿವಿಷನ್ ಬಂದದ್ದು 1984 ಜುಲೈ 27. ಯಾಕೆ ಗೊತ್ತಾ? ಇಲ್ಲಿ ಮಂಗಳೂರಿನ ಹುಡುಗಿ ಲಾಸ್ ಏಂಜಲ್ಸ್ನಲ್ಲಿ ಓಡ್ತಾಳೆ ಎಂಬ ಕಾರಣಕ್ಕಾಗಿ ಮಂಗಳೂರಿಗೆ LPT ಪವರ್ ಸ್ಟೇಷನನ್ನು ಆ ಕಾಲಕ್ಕೆ ಇಲ್ಲಿಗೆ ಮಂಜೂರು ಮಾಡಿದ್ರು. ನಾಟ್ ಓನ್ಲಿ ಮ್ಯಾಂಗ್ಳೂರ್, ಎಲ್ಲೆಲ್ಲ ಅಥ್ಲೀಟ್ಸ್ ಇದ್ದಾರೆ, ಒಲಿಂಪಿಕ್ಸ್ ಎಲ್ಲೆಲ್ಲ ನೋಡಬೇಕು ಅಲ್ಲೆಲ್ಲ LPTಯನ್ನು ಆಗಿನ ಕೇಂದ್ರ ಸರ್ಕಾರ ಸ್ಥಾಪನೆ ಮಾಡಿ, ಲೋ ಪವರ್ ಟ್ರಾನ್ಸ್ಮಿಷನ್ ಸ್ಟೇಷನ್ಸ್. ಇವತ್ತು ಬಹಳ ಸಂತೋಷ, ಮಂಗಳೂರಿನಲ್ಲಿ ನಾವು ಇವತ್ತು 180 ಚಾನೆಲ್ಗಳನ್ನು ನೋಡ್ತಾ ಇದ್ದೇವೆ. ಒಂದನ್ನು ಸಚ್ ಆ್ಯಂಡ್ ಡೆವಲಪ್ಡ್ 180 to 200 ಚಾನೆಲ್ಸ್ ಈಗ ಬಂದು. ಎನಿವೇ ವಿ ಆರ್ ವೆರಿ ಪ್ರೌಡ್ ಆಫ್ ಯು. ಭಾಳ ಸಂತೋಷ ಆಗಿದೆ. ಯು ಆರ್ ದಿ ಇನ್ಸ್ಪಿರೇಷನ್, ಯು ಆರ್ ದಿ ಸೋರ್ಸ್ ಆಫ್ ಇನ್ಸ್ಪಿರೇಷನ್ ಟು ಸೋ ಮೆನಿ ಯಂಗ್ಸ್ಟರ್ಸ್. Still so many people are doing that wonderful work which have been doing from so many years. You are the inspiration. ನಿಮ್ಮ ಬ್ಯಾಂಕಿಂಗ್ ಕ್ಷೇತ್ರ, ಸಾಮಾಜಿಕ ಕ್ಷೇತ್ರ ಎಲ್ಲ ಕೂಡ ತಾವು ಒಂದು ಅದ್ಭುತವಾದ ಸಾಧಕಿ. ನಿಮ್ಮನ್ನು ಈ ಸಂದರ್ಭದಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯದ ಕ್ರೀಡಾ ವಿಭಾಗ ಸಂಘಟನೆ ಮಾಡಿದಂತಹ ದರ್ಪಣ ಮತ್ತು ವಿಶೇಷವಾಗಿ ಕುಲಪತಿಗಳು ಮತ್ತು ಇಲ್ಲಿರತಕ್ಕಂಥ ಎಲ್ಲರೂ, ಪ್ರಾಯಶಃ ನನ್ನ ಈ 3 ದರ್ಪಣದಲ್ಲಿ ಸನ್ಮಾನಕ್ಕೆ ಇಷ್ಟು ಕರತಾಡನ ಫಸ್ಟ್ ಇದೆ. ನಿಮಗೆ ಬಂದದ್ದು ಇಷ್ಟು ಕರತಾಡನ ಸೋ ಮೆನಿ ಪೀಪಲ್ ದೇರ್. ಅದೇ ತೋರಿಸಿ ನಿಮ್ಮ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ತೋರಿಸ್ತದೆ. ಎನಿವೆ, ಯು ಹ್ಯಾವ್ ಸ್ಟಿಲ್ ಮೋರ್ ರೆಸ್ಪಾನ್ಸಿಬಿಲಿಟೀಸ್. ಮಂಗಳೂರಿಗೆ ಆಗಾಗ ಬನ್ನಿ. ಮಂಗಳೂರಿನಲ್ಲಿ ಒಂದಷ್ಟು ಮಕ್ಕಳಿಗೆ ಇನ್ಸ್ಪೈರ್ ಮಾಡಿ. ಇಲ್ಲಿ ನಮ್ಮ ಈಗ ಮಂಗಳ ಗಂಗೋತ್ರಿಯಲ್ಲಿ ಲಾಟ್ ಆಫ್ ಫಂಡಮೆಂಟಲ್ ಸಕ್ಸಸ್ ಹ್ಯಾವ್ ಬಿನ್ ಗಿವನ್, ಪ್ರೊವೈಡೆಡ್. ಯು ಕಮ್, ಯು ರನ್ ವಿತ್ ದೆಮ್. ಆಫ್ ಕೋರ್ಸ್ ಯು ಟ್ರೀಟ್ ದೆಮ್, ನಾಟ್ ಓನ್ಲಿ ರನ್, ಕಮಿಂಗ್ ಬ್ಯಾಕ್ ಆಲ್ಸೋ ವಿತ್ ದಿ ಗೋಲ್ಡ್. ಓಕೆ, ಐ ಥಿಂಕ್ ಶಿ ವಿಲ್ ಬಿ ಡೂಯಿಂಗ್. ಈ ಸಂದರ್ಭದಲ್ಲಿ ಅವರಿಗೆ ಮತ್ತೊಮ್ಮೆ ಅಭಿನಂದನೆ ಕೊಟ್ಟು, ಈ ಸಂದರ್ಭದಲ್ಲಿ ನಮ್ಮ ನೆಚ್ಚಿನ ಕುಲಪತಿಗಳು ನಮ್ಮೆಲ್ಲ ಅತಿಥಿಗಳ ಸಹಿತವಾಗಿ ವಂದನಾ ರಾವ್ ಅವರಿಗೆ ಈ ಸಂದರ್ಭದಲ್ಲಿ ದರ್ಪಣ ಸನ್ಮಾನವನ್ನು ತಾವು ನೀಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಕುಲಪತಿಗಳು ಪ್ರೊಫೆಸರ್ ಡಾಕ್ಟರ್ ಭೈರಪ್ಪ ಅವರು, ಮುಖ್ಯ ಅತಿಥಿಗಳು ಡಾಕ್ಟರ್ ಮೋಹನ್ ಆಳ್ವ ಅವರು, ಮುಖ್ಯ ಅತಿಥಿ ಶ್ರೀಮತಿ ಜಯಂತಿ ಶೆಟ್ಟಿಯವರು, ಕುಲಸಚಿವರು ಡಾಕ್ಟರ್ ಲೋಕೇಶ್ ಅವರು, ಕ್ರೀಡಾ ವಿಭಾಗದ ನಿರ್ದೇಶಕರಾಗಿರುವ ಡಾಕ್ಟರ್ ಕಿಶೋರ್ ಅವರು, ಹಾಗೆ ಜೆರಾಲ್ಡ್ ಅವರು, ಹಾಗೆ ವಿದ್ಯಾರ್ಥಿ ಕ್ಷೇಮ ಪಾಲನಾ ನಿರ್ದೇಶಕರಾಗಿರುವಂತಹ ಡಾಕ್ಟರ್ ಉದಯ್ ಅವರು ಈ ಸನ್ಮಾನವನ್ನು ನೀಡುತ್ತಾ ಇದ್ದಾರೆ.
ಧನ್ಯವಾದಗಳು ಕುಲಪತಿಗಳು ಡಾಕ್ಟರ್ ಮೋಹನ್ ಆಳ್ವ ಮತ್ತು ಜಯಂತಿ ಶೆಟ್ಟಿ ಮತ್ತು ವೇದಿಕೆಯಲ್ಲಿರುವಂತಹ ಎಲ್ಲ ನಮ್ಮ ಅತಿಥಿಗಳಿಗೆ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ನೀಡಿ ಈಗ ನಾವೆಲ್ಲ ನಿರೀಕ್ಷೆ ಮಾಡುವಂತೆ ಈ ದಿನ ದರ್ಪಣದ ಈ ಆವೃತ್ತಿಯನ್ನು ಉದ್ಘಾಟನೆ ಮಾಡಿದವರು ಶ್ರೀಮತಿ ವಂದನಾ ರಾವ್ ಅವರು. ನಮ್ಮ ಪ್ರೀತಿಯ ಸಮ್ಮಾನವನ್ನು ಕೂಡ ಅವರು ಸ್ವೀಕರಿಸಿದ್ದಾರೆ. ವಂದನಾ, ನೀವು ಓಡುವುದನ್ನು ನಾವು ನೋಡುವವರಾಗಿದ್ದೆವು, ಈಗ ನೀವು ಮಾತನ್ನು ಆಡುವುದನ್ನು ನಾವು ಕೇಳುವವರಾಗುತ್ತಾ ಇದ್ದೇವೆ. ವಂದನಾ ರಾವ್, ಪ್ಲೀಸ್. Honorable Vice Chancellor of Mangalore University, Professor K. Bhairappa, Registrar of Mangalore University, Professor K. M. Lokesh, Guest of Honor, Dr. Mohan Alva and Mrs. Jayanti Shetty, dignitary on the dais, my dear friends. Well, I'm really proud and I'm happy to be here today. I'm also very proud to say that I'm the student of the first batch of Mangalore University. Yeah, so 3 years in the university, of course, as Mr. Prasad said, that I was in Besant Women's College. It was really memorable, enjoyable studying and representing Mangalore University. Like I still remember when I went for the first inter-university meet at Varanasi, people didn't know Mangalore University because we were first time representing Mangalore University. And we were so proud and we brought a lot of laurels, lot of medals to our university. The best moment was in 1983-84 when I represented Mangalore University in our inter-university meet at Trivandrum, where I won the 100 meters, 200 meters and 400 meters race. So which I can never forget, and I must thank the physical director, Mr. Belgami, who really encouraged me so much, and it was a stepping stone towards Olympic Games. I'm really, really grateful to Mangalore University and also today to the present physical director, Mr. Kishore. He is always calling me and asking me to come, and finally I got this opportunity to be here today. I'm really grateful and proud to be here. Thank you so much for felicitating me. And also I would like to congratulate today's winners and wish the others the best. And I'm sure you all will win a lot of medals, bring a lot of laurels to our university, Mangalore University. Thank you so much. ಧನ್ಯವಾದಗಳು ವಂದನಾ ರಾವ್ ಅವ್ರದ್ದು. ಅವ್ರು ಯಾವಾಗಲೂ ಸ್ಪ್ರಿಂಟರ್, ಶಾರ್ಟ್ ಡಿಸ್ಟೆನ್ಸ್ ಓಟ ಅವ್ರದ್ದು 100, 200, 300, 400. ಮಾತು ಕೂಡ ಹಾಗೆ ಸ್ವಲ್ಪ 10 ಸೆಂಟೆನ್ಸ್ 12 ಸೆಂಟೆನ್ಸ್. ಬಟ್ ಮೊದಲೆಲ್ಲ 1-2 ಸೆಂಟೆನ್ಸ್ ಇತ್ತು. ಟುಡೇ ಅಟ್ಲೀಸ್ಟ್ 12 sentences you have been provided us. Thank you very much. It's such a wonderful gesture on your part. ಆದ್ಮೇಲೆ ಇನ್ನು ಮುಂದೆ ನಾವು ನಮ್ಮ ಈ ಪ್ರಶಸ್ತಿಗಳ ವಿತರಣೆಯ ಸರಣಿ ಆರಂಭ ಆಗ್ತದೆ. ಎಲ್ಲ ಅತಿಥಿಗಳಿಗೆ ಮತ್ತೆ ಡಾಕ್ಟರ್ ಮೋಹನ್ ಆಳ್ವ, ಜಯಂತಿ ಅಕ್ಕನವರು ಮತ್ತೆ ತಾವು ಮಾತಾಡಲಿಕ್ಕಿದೆ, ಮತ್ತೆ ತಾವು ನಮ್ಮ ಗೌರವ ಸ್ವೀಕಾರ ಮಾಡಲಿಕ್ಕಿದೆ. ಹಾಗೆ ಅತಿಥಿಗಳು ದಯವಿಟ್ಟು ವೇದಿಕೆಯ ಮುಂಭಾಗದ ಆಸನಗಳನ್ನು ಸ್ವೀಕಾರ ಮಾಡಬೇಕು. ಐ ರಿಕ್ವೆಸ್ಟ್ ಡಾಕ್ಟರ್ ಕಿಶೋರ್ ಕುಮಾರ್ ಆ್ಯಂಡ್ ಗಿರಾಳ್ ಆ್ಯಂಡ್ ಯುವರ್ ಟೀಮ್ ಟು ಎಸ್ಕೋರ್ಟ್ ದಿ ಗೆಸ್ಟ್ ಆನ್ ದಿ front seats. We will be starting the presentation ceremony. ಆವೃತ್ತಿ ಪ್ರಾಯಃ ಯಾವುದೇ ವಿಶ್ವವಿದ್ಯಾನಿಲಯ ಇಂತಹ ಒಂದು ಕಾರ್ಯಕ್ರಮ ನಡೆಸ್ತದೆ ಅಂತ ನಾನು ಭಾವಿಸೋದಿಲ್ಲ. ಅಂತಹ ಒಂದು ಪರಂಪರೆಯನ್ನು ಮಂಗಳೂರು ವಿಶ್ವವಿದ್ಯಾನಿಲಯ ಈ ದರ್ಪಣದ ಮೂಲಕ ಮಾಡಿಕೊಟ್ಟಿದೆ. ಅದಕ್ಕಾಗಿ ದರ್ಪಣದ ಹಿನ್ನೆಲೆಯಲ್ಲಿ ದುಡಿಯುವಂಥ ಎಲ್ಲ ಕಾರ್ಯಕರ್ತರಿಗೆ, ಸ್ವಯಂ ಸೇವಕರಿಗೆ ಕೂಡ ಅಭಿನಂದನೆಗಳು ನೀಡಿ ಈಗ ಮುಂದಿನ ಹಂತದ ಕಾರ್ಯಕ್ರಮ ಆರಂಭ ಮಾಡೋಣ. ಮಧು, ಮೈಕೆಲ್ಲಿ ನಿಮ್ಮದು ಉಂಟಾ? ಮಧು. Yes, sir. You are looking so sweet, yeah? Thank you. But even your comparing is such a lovely, yeah? Thank you. Then whatever you say, I think lot of substance are in it. Thank you. ಬಹಳ ಚೆನ್ನಾಗಿ ಕಾಣಿಸ್ತಾ ಇದೆ. Thank you, uncle. ಇದು ಬೇಡ ಇತ್ತು ನನಗೆ. ನಮಸ್ಕಾರ. All right.
It's always a pleasure to work with somebody who's so young at heart and ensures that he keeps you on your toes all the time. Thank you, Manohar sir, for that one. And my co-host for the presentation ceremony, Youth Service and Sports Department, Udupi. Thank you, sir, for being here with me. And we begin with the various categories. It's going to be a lengthy show because Bangalore University has, in fact, won so many laurels in the various cultural and sports activities for the academic year, and we're only glad that we'd like to make it as quick as we can and to present the first set of awards, which is going to be the South Zone and All India Inter-University Medalists and Intercollegiate Overall Champions 2016-17. Those of them who have created new records in Bangalore University Intercollegiate competitions. And may I please request that Dr. Kishore Kumar CK escorts our guests for this set of presentation ceremonies, Professor K. Bhairappa sir, Professor K. M. Lokesh, Dr. Mohan Alva and Mrs. Vandana Rao to be kindly escorted onto the stage to present the awards to the recipients. ವರ್ಷಗಳಿಂದ ಈ ಒಂದು ಮಂಗಳೂರು ವಿಶ್ವವಿದ್ಯಾಲಯದ ಅಂತರ್ ಕಾಲೇಜು ಕ್ರೀಡಾಕೂಟದಲ್ಲಿ ನೂತನ ದಾಖಲೆಯನ್ನು ಮಾಡಿದಂತಹ ಕ್ರೀಡಾಪಟುಗಳನ್ನು ಗೌರವಿಸುವಂತಹ ಸುಸಂದರ್ಭವನ್ನು ನಾವು ಕಂಡಿದ್ದೇವೆ. ಈ ವರ್ಷ 2016-17ನೇ ಸಾಲಿನ ಮಂಗಳೂರು ವಿಶ್ವವಿದ್ಯಾಲಯದ ಅಂತರ್ ಕಾಲೇಜು ಕ್ರೀಡಾಕೂಟ ಉಡುಪಿ ಜಿಲ್ಲೆಯ ಅಜ್ಜರ್ಕಾಡು ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆದಿರುತ್ತದೆ. ಈ ಒಂದು ಕ್ರೀಡಾಕೂಟದಲ್ಲಿ ನೂತನ ದಾಖಲೆಯನ್ನು ಮಾಡಿದಂಥ ಕ್ರೀಡಾಪಟುಗಳನ್ನು ಗೌರವಿಸುವಂತ ಸಂದರ್ಭವನ್ನು ಈಗ ನಾವು ಕಾಣ್ತಾ ಇದ್ದೇವೆ. ಈಗಾಗಲೇ ತಮಗೆಲ್ಲ ತಿಳಿದಿರುವಂತೆ ನಮ್ಮ ಕ್ರೀಡಾ ಪ್ರೋತ್ಸಾಹಕರಾಗಿರುವಂತಹ ಡಾಕ್ಟರ್ ಮೋಹನ್ ಆಳ್ವರವರು ಈ ಒಂದು ಕ್ರೀಡಾ ದಾಖಲೆಯನ್ನು ಮಾಡಿದಂತಹ ವಿದ್ಯಾರ್ಥಿಗಳಿಗೆ, ಕ್ರೀಡಾಪಟುಗಳಿಗೆ ಆ ಒಂದು ಕ್ರೀಡಾಕೂಟದಲ್ಲಿ 5,000 ರೂಪಾಯಿ ನಗದು ಬಹುಮಾನವನ್ನು ಅಂದೇ ನೀಡಿರುತ್ತಾರೆ. ಕಳೆದ 20 ವರ್ಷಗಳಿಂದ ನಗದು ಬಹುಮಾನವನ್ನು ಡಾಕ್ಟರ್ ಮೋಹನ್ ಆಳ್ವರವರು ನೀಡಿದ್ದನ್ನು ಕೂಡ ಇಲ್ಲಿ ನಾವು ಉಲ್ಲೇಖಿಸ್ತಾ ಇದ್ದೇವೆ. ಇದೀಗ ಮಂಗಳೂರು ವಿಶ್ವವಿದ್ಯಾಲಯದ ವತಿಯಿಂದ ನಗದು ಬಹುಮಾನವನ್ನು ನೀಡ್ತಾ ಇದ್ದೇವೆ. And please applaud for the winners and recipients as they arrive on stage. Robin Singh, Alvas College, Mudabidri, 5,000 meters. 5,000 ಮೀಟರ್ ಓಟದ ಸ್ಪರ್ಧೆಯಲ್ಲಿ ಆಳ್ವಾಸ್ ಕಾಲೇಜನ್ನು ಪ್ರತಿನಿಧಿಸಿ ರಾಬಿನ್ ಸಿಂಗ್ ಇವರು ನೂತನ ದಾಖಲೆಯನ್ನು ತನ್ನ ಹೆಸರಿನಲ್ಲಿ ಮಾಡುವುದರ ಮೂಲಕ ಈ ಒಂದು ಪ್ರಶಸ್ತಿಯನ್ನು ಪಡಿತಾ ಇದ್ದಾರೆ. ಇದೀಗ ಮತ್ತೊಮ್ಮೆ ರಂಜಿತ್ ಕುಮಾರ್ ಪಟೇಲ್ ಆಫ್ ಆಳ್ವಾಸ್ ಕಾಲೇಜ್ ಮೂಡಬಿದ್ರೆ, ಆಳ್ವಾಸ್ ಕಾಲೇಜ್ ಮೂಡಬಿದ್ರೆ ಇನ್ನೋರ್ವ ಹೆಮ್ಮೆಯ ಕ್ರೀಡಾಪಟು ಸಂಜಿತ್ ಕುಮಾರ್ ಪಟೇಲ್ ಆಫ್ ಆಳ್ವಾಸ್ ಕಾಲೇಜ್ ಮೂಡಬಿದ್ರೆ. ಹತ್ತು 10,000 ಮೀಟರ್ ಓಟದ ಸ್ಪರ್ಧೆಯಲ್ಲಿ ತನ್ನ ಹೆಸರಿನಲ್ಲಿ ನೂತನ ದಾಖಲೆಯನ್ನು ಮಾಡಿದಂತಹ ರಂಜಿತ್ ಕುಮಾರ್ ಪಟೇಲ್. We also have Siddharth Mohan Nayak for Alvas College, Mudabidri, long jump. ಉದ್ದ ಜಿಗಿತದ ಸ್ಪರ್ಧೆಯಲ್ಲಿ ತನ್ನ ಹೆಸರಿನಲ್ಲಿ ನೂತನ ದಾಖಲೆಯನ್ನು ಮಾಡಿದಂತಹ ಸಿದ್ಧಾರ್ಥ್ ಮೋಹನ್ ನಾಯಕ್ ಆಫ್ ಆಳ್ವಾಸ್ ಕಾಲೇಜ್ ಮೂಡಬಿದ್ರೆ. ಕೆಲವೊಂದು ಕ್ರೀಡಾಪಟುಗಳು ಗೈರು ಹಾಜರಾಗಿರುತ್ತಾರೆ. ಇದೀಗ ಮತ್ತೊಮ್ಮೆ ಕಾರ್ತಿಕ್ ಬಸಗೊಂಡಪ್ಪ ಆಫ್ ಆಳ್ವಾಸ್ ಕಾಲೇಜ್ ಮೂಡಬಿದ್ರೆ. ಕಾರ್ತಿಕ್ ಬಸಗೊಂಡಪ್ಪ ಆಫ್ ಆಳ್ವಾಸ್ ಕಾಲೇಜ್ ಮೂಡಬಿದ್ರೆ. And as he receives his cash prize and the memento, we also have Gauri Swami, Alvas College, Mudabidre, hammer throw. ಹ್ಯಾಮರ್ ಥ್ರೋ ವಿಭಾಗದಲ್ಲಿ ತನ್ನ ಹೆಸರಿನಲ್ಲಿ ಕಳೆದ ಹಲವು ವರ್ಷಗಳಿಂದ ನೂತನ ದಾಖಲೆಯನ್ನು ಮಾಡುತ್ತಿರುವಂತಹ ಗವಿಸ್ವಾಮಿ ಮತ್ತೊಮ್ಮೆ ಆಳ್ವಾಸ್ ಕಾಲೇಜ್ ಮೂಡಬಿದ್ರೆ ಪರವಾಗಿ. ಹರಿಭಟ್ ಸಿಂಗ್ ಆಫ್ ಆಳ್ವಾಸ್ ಕಾಲೇಜ್ ಮೂಡಬಿದ್ರೆ. ಹರಿಭಟ್ ಸಿಂಗ್ ಆಫ್ ಆಳ್ವಾಸ್ ಕಾಲೇಜ್ ಮೂಡಬಿದ್ರೆ. ಈ ಎಲ್ಲ ಕ್ರೀಡಾಪಟುಗಳು ಮಂಗಳೂರು ವಿಶ್ವವಿದ್ಯಾಲಯದ ಅಂತರ್ ಕಾಲೇಜು ಕ್ರೀಡಾಕೂಟದಲ್ಲಿ ದಾಖಲೆಯನ್ನು ಮಾಡಿದಲ್ಲಿ ಇದೀಗ ಪವರ್ ಲಿಫ್ಟಿಂಗ್ ಹಾಗೂ ವೇಟ್ ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ ನೂತನ ದಾಖಲೆಯನ್ನು ಮಾಡಿದಂತಹ ಕ್ರೀಡಾಪಟುಗಳನ್ನು ಇದೀಗ ಮತ್ತೊಮ್ಮೆ ಗೌರವಿಸ್ತಾ ಇದ್ದೇವೆ. ಅವಿಲ್ ಜಾನ್ ಬೋನಿಸ್ ಆಫ್ ಆಳ್ವಾಸ್ ಕಾಲೇಜ್ ಮೂಡಬಿದ್ರೆ 120 kg ವಿಭಾಗದ ಕೆಟಗರಿಯಲ್ಲಿ ಪವರ್ ಲಿಫ್ಟಿಂಗ್ ನ ಸ್ಕ್ವಾಟ್ ವಿಭಾಗದಲ್ಲಿ ತನ್ನ ಹೆಸರಿನಲ್ಲಿ ನೂತನ ದಾಖಲೆಯನ್ನು ಮಾಡಿದಂತಹ ಅವಿಲ್ ಜಾನ್ ಬೋನಿಸ್ ಆಫ್ ಆಳ್ವಾಸ್ ಕಾಲೇಜ್ ಮೂಡಬಿದ್ರೆ. We also have Afzal Rahman P. Alvas College, Mudabidre in the plus 105 kg powerlifting meeting squat 270 kgs. ಬಹಳಷ್ಟು ತೂಕದ ವಿದ್ಯಾರ್ಥಿ ಕ್ರೀಡಾಪಟು 105 kg ವಿಭಾಗದ ಸ್ಪರ್ಧೆಯಲ್ಲಿ ಪವರ್ ಲಿಫ್ಟಿಂಗ್ ಸ್ಪರ್ಧೆಯ ಸ್ಕ್ವಾಟ್ ವಿಭಾಗದಲ್ಲಿ 270 kg ಭಾರವನ್ನು ಎತ್ತುವುದರ ಮೂಲಕ ನೂತನ ದಾಖಲೆ ಮಾಡಿದಂತಹ ಅಫ್ಜಲ್ ರೆಹಮಾನ್ ಪಿ ಆಫ್ ಆಳ್ವಾಸ್ ಕಾಲೇಜ್ ಮೂಡಬಿದ್ರೆ.
ಇನ್ನೋರ್ವ ಹೆಮ್ಮೆಯ ಕ್ರೀಡಾಪಟು ಶೋಭಿತ್ ವಿವೇಕಾನಂದ ಕಾಲೇಜ್ ಪುತ್ತೂರು 120 ಕೆಜಿ ವಿಭಾಗದಲ್ಲಿ ತನ್ನ ಹೆಸರಿನಲ್ಲಿ ಸ್ಕ್ವಾಟ್ನ ವಿಭಾಗದಲ್ಲಿ ನೂತನ ದಾಖಲೆಯನ್ನು ಮಾಡಿದಂತಹ ಶೋಭಿತ್ ವಿವೇಕಾನಂದ ಕಾಲೇಜ್ ಪುತ್ತೂರು. We also have Manjunath Marathi SDM College Ujire in the 66 kg powerlifting men squat, deadlift and total. 3 ವಿಭಾಗದಲ್ಲಿ ತನ್ನ ಹೆಸರಿನಲ್ಲಿ ನೂತನ ದಾಖಲೆಯನ್ನು 66 ಕೆಜಿ ವಿಭಾಗದಲ್ಲಿ ತನ್ನ ಹೆಸರಿನಲ್ಲಿ ನೂತನ ದಾಖಲೆಯನ್ನು ಮಾಡಿದಂತಹ ಮಂಜುನಾಥ್ ಮರಾಠೆ ಆಫ್ ಎಸ್ಡಿಎಂ ಕಾಲೇಜ್ ಉಜಿರೆ. ಇನ್ನೋರ್ವ ಹೆಮ್ಮೆಯ ಕ್ರೀಡಾಪಟು ಶಾರದಾ ಕಾಲೇಜ್ ಬಸವನ ತಂಡದ ಪರವಾಗಿ ಜಾಕ್ಸನ್ ಡಿಸೋಜಾ 74 ಕೆಜಿ ವಿಭಾಗದಲ್ಲಿ ಸ್ಕ್ವಾಟ್, ಡೆಡ್ ಲಿಫ್ಟ್ ಹಾಗೂ ಟೋಟಲ್ ಈ ವಿಭಾಗದಲ್ಲಿ 3 ದಾಖಲೆಯನ್ನು ತನ್ನ ಹೆಸರಿನಲ್ಲಿ ಪಡೆದುಕೊಂಡಂತಹ ಜಾಕ್ಸನ್ ಡಿಸೋಜಾ ಆಫ್ ಶಾರದಾ ಕಾಲೇಜ್ ಬಸರೂರು. And setting a new record in the 74 kgs bench press category for St. Aloysius College, Arun Narayana. He's absent, I think. ಕಾರ್ತಿಕ್ ಆಫ್ ಮಿಲಾಗ್ರಿಸ್ ಕಾಲೇಜ್ ಕಲ್ಯಾಣ್ಪುರ್ 74 ಕೆಜಿ ವಿಭಾಗದ ಕೆಟಗರಿಯಲ್ಲಿ ಸ್ಕ್ವಾಟ್, ಬೆಂಚ್ ಪ್ರೆಸ್ ಹಾಗೂ ಟೋಟಲ್ ಈ 3ರಲ್ಲೂ ಕೂಡ ನೂತನ ದಾಖಲೆಯನ್ನು ಮಾಡಿದಂತ ಕಾರ್ತಿಕ್ ಆಫ್ ಮಿಲಾಗ್ರಿಸ್ ಕಾಲೇಜ್ ಕಲ್ಯಾಣ್ಪುರ. We also have with us Jaideep Krishna for Alvas College, Mudibidri in the 83 kg category squat and total. 83 ಕೆಜಿ ವಿಭಾಗದಲ್ಲಿ ನೂತನ ದಾಖಲೆಯನ್ನು ಮಾಡಿದಂತ ಆಳ್ವಾಸ್ ಕಾಲೇಜ್ ಮೂಡುಬಿದ್ರೆ ತಂಡದ ಪರವಾಗಿ ಜೈದೀಪ್ ಕೃಷ್ಣ ಆದಷ್ಟು ವೇದಿಕೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಜೈದೀಪ್ ಕೃಷ್ಣ ಆಳ್ವಾಸ್ ಕಾಲೇಜ್ ಮೂಡುಬಿದ್ರೆ ಆಳ್ವಾಸ್ ಕಾಲೇಜ್ ಮೂಡುಬಿದ್ರೆಯ 200 ಹೆಮ್ಮೆಯ ಕ್ರೀಡಾಪಟು ಗಿರೀಶ್ ಜೆ 93 ಕೆಜಿ ವಿಭಾಗದ ಕೆಟಗರಿಯಲ್ಲಿ ಸ್ಕ್ವಾಟ್ ವಿಭಾಗದಲ್ಲಿ ತನ್ನ ಹೆಸರಿನಲ್ಲಿ ನೂತನ ದಾಖಲೆ ಗಿರೀಶ್ ಜೆ ಆಳ್ವಾಸ್ ಕಾಲೇಜ್ ಮೂಡುಬಿದ್ರೆ ತಂಡದ ಪರವಾಗಿ. And we also have in the 93 kg category squat, bench press, deadlift and total. All these categories for Alvas College, Mudibidri. Ladies and gentlemen, Krishna Kumar C. ಆಫ್ ಆಳ್ವಾಸ್ ಕಾಲೇಜ್ ಮೂಡುಬಿದ್ರೆ 93 ಕೆಜಿ ವಿಭಾಗದಲ್ಲಿ 3 ವಿಭಾಗದಲ್ಲೂ ಕೂಡ ತನ್ನ ಹೆಸರಿನಲ್ಲಿ ನೂತನ ದಾಖಲೆ. ಇನ್ನೋರ್ವ ಹೆಮ್ಮೆಯ ಕ್ರೀಡಾಪಟು ಸೈಂಟ್ ಅಲೋಷಿಯಸ್ ಕಾಲೇಜ್ ಮಂಗಳೂರು ತಂಡದ ಪರವಾಗಿ ಪವರ್ ಲಿಫ್ಟಿಂಗ್ ಸ್ಪರ್ಧೆಯ 66 ಕೆಜಿ ವಿಭಾಗದಲ್ಲಿ ಬೆಂಚ್ ಪ್ರೆಸ್ ವಿಭಾಗದಲ್ಲಿ ನೂತನ ದಾಖಲೆಯನ್ನು ಮಾಡಿದಂತ ರಮೀಸ್ ಆಫ್ ಸೈಂಟ್ ಅಲೋಷಿಯಸ್ ಕಾಲೇಜ್ ಮಂಗಳೂರು. We also have for Alvas College, Mudibidri in the 63 kg category squat, deadlift and total in weightlifting for snatch, clean, jerk and total. H. Marina Devi. ಆಳ್ವಾಸ್ ಕಾಲೇಜ್ ಮೂಡುಬಿದ್ರೆಯ 63 ಕೆಜಿ ವಿಭಾಗದ ಪವರ್ ವೇಟ್ ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ ನೂತನ ದಾಖಲೆಯನ್ನು ತನ್ನ ಹೆಸರಿನಲ್ಲಿ ಪಡೆದುಕೊಂಡಂತಹ ಹೆಮ್ಮೆಯ ಕ್ರೀಡಾಪಟು ಸುಷ್ಮಿತಾ ಎಂಬಿ ಆಫ್ ಎಸ್ಡಿಎಂ ಕಾಲೇಜ್ ಉಜಿರೆ 47 ಕೆಜಿ ವಿಭಾಗದಲ್ಲಿ ತನ್ನ ಹೆಸರು ಪವರ್ ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ ನೂತನ ದಾಖಲೆಯನ್ನು ಮಾಡಿದಂತ ಸುಷ್ಮಿತಾ ಎಂಬಿ ಆಫ್ ಎಸ್ಡಿಎಂ ಕಾಲೇಜ್ ಉಜಿರೆ. ಸ್ಕ್ವಾಟ್, ಬೆಂಚ್ ಪ್ರೆಸ್ ಹಾಗೂ ಟೋಟಲ್ ಈ 3 ವಿಭಾಗದಲ್ಲಿ ತನ್ನ ಹೆಸರಿನಲ್ಲಿ ನೂತನ ದಾಖಲೆ. ಅದೇ ರೀತಿ ವೇಟ್ ಲಿಫ್ಟಿಂಗ್ ನಲ್ಲಿ ಕೂಡ ಕ್ಲೀನ್ ಅಂಡ್ ಜರ್ಕ್ ಹಾಗೂ ಟೋಟಲ್ ನಲ್ಲಿ ಕೂಡ ನೂತನ ದಾಖಲೆಯನ್ನು ಮಾಡಿದಂತ ಸುಷ್ಮಿತಾ ಎಂಬಿ ಆಫ್ ಎಸ್ಡಿಎಂ ಕಾಲೇಜ್ ಉಜಿರೆ. ವೇಟ್ ಲಿಫ್ಟಿಂಗ್ ಹಾಗೂ ಪವರ್ ಲಿಫ್ಟಿಂಗ್ 2 ಸ್ಪರ್ಧೆಯಲ್ಲಿ ಕೂಡ ನೂತನ ದಾಖಲೆಯನ್ನು ಮಾಡಿದಂತ ಸುಷ್ಮಿತಾ ಇವರಿಗೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸಿಕೊಳ್ತಾ ಇದ್ದೇವೆ. Usha B.N. Alvas College, Mudibidri 84 kg category powerlifting, squat, deadlift and total. ಉಷಾ ಬಿಎನ್ ಆಳ್ವಾಸ್ ಕಾಲೇಜ್ ಮೂಡುಬಿದ್ರೆ ತಂಡದ ಪರವಾಗಿ 84 ಕೆಜಿ ವಿಭಾಗದ ಪವರ್ ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ ನೂತನ ದಾಖಲೆ. ಇನ್ನೋರ್ವ ಹೆಮ್ಮೆಯ ಕ್ರೀಡಾಪಟು ಆಳ್ವಾಸ್ ಕಾಲೇಜ್ ಮೂಡುಬಿದ್ರೆ ತಂಡದ ಪರವಾಗಿ ಶಿಕೋಮ್ ತೋಯಿ ದೇವಿ 58 ಕೆಜಿ ವಿಭಾಗದ ಕೆಟಗರಿಯಲ್ಲಿ ಸ್ನ್ಯಾಚ್ ಹಾಗೂ ಟೋಟಲ್ ವಿಭಾಗದಲ್ಲಿ ನೂತನ ದಾಖಲೆ ಶಿಕೋಮ್ ತೋಯಿ ದೇವಿ.
Sorry to interrupt, sir. We also have Prakyat Shetty for Alvas College Mudabidri weightlifting category. ಆಳ್ವಾಸ್ ಕಾಲೇಜ್ ಮೂಡುಬಿದ್ರೆ ತಂಡದ ಪರವಾಗಿ ಪ್ರಖ್ಯಾತ್ ಶೆಟ್ಟಿ ವೇಟ್ ಲಿಫ್ಟಿಂಗ್ ವಿಭಾಗದಲ್ಲಿ ಮತ್ತೊಂದು ನೂತನ ದಾಖಲೆ. And now a group photograph of all these record holders with our guests. ಈಗಾಗಲೇ ತಾವೆಲ್ಲ ಗಮನಿಸಿದಂತೆ ಮಂಗಳೂರು ವಿಶ್ವವಿದ್ಯಾಲಯದ ಅಂತರ್ ಕಾಲೇಜು ಕ್ರೀಡಾಕೂಟ ಕ್ರೀಡಾ ಸ್ಪರ್ಧೆ, ಅದೇ ರೀತಿ weight lifting ಹಾಗೂ ಪವರ್ ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ ನೂತನ ದಾಖಲೆ 2016-17ನೇ ಸಾಲಿನಲ್ಲಿ ಈ ಒಂದು ನೂತನ ದಾಖಲೆಯನ್ನು ಮಾಡಿದಂತಹ ಕ್ರೀಡಾಪಟುಗಳ ಒಂದು ಫೋಟೋಗ್ರಾಫಿಯನ್ನು ಈ ಸಂದರ್ಭದಲ್ಲಿ ನಾವು ಕಾಣ್ತಾ ಇದ್ದೇವೆ. ಎಲ್ಲ ಮುಖ್ಯ ಅತಿಥಿ ಹಾಗೂ ಗಣ್ಯರೊಂದಿಗೆ ಈ ಒಂದು ಫೋಟೋ ಸೆಷನ್ ಅನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಕಾಣ್ತಾ ಇದ್ದೇವೆ. Thank you. We now move on to the next category, which is prize distribution to the men's Kho-Kho team, which secured gold medal in the South Zone Inter-University competition, securing 1 gold medal, 2 silver medals, and for the first time securing 4th position in the entire country. They also secured 1 gold medal, 3 silver medals, 1 bronze, and 1 time secured the 4th position in the South Zone Inter-University competitions too. So as we announce their names, please applaud for the men's Kho-Kho team, which wins the gold medal in the South Zone University Inter-University Championships. ಅಂತರ್ ವಿಶ್ವವಿದ್ಯಾನಿಲಯ ಪಂದ್ಯಾಟದಲ್ಲಿ ನಮ್ಮ ಮಂಗಳೂರು ವಿಶ್ವವಿದ್ಯಾಲಯದ ಖೋ-ಖೋ ತಂಡ ಚಿನ್ನದ ಪದಕವನ್ನು ಪಡೆಯುವ ಮೂಲಕ ಈ ಒಂದು 2016-17ನೇ ಸಾಲಿನಲ್ಲಿ ಇಡೀ ವಿಶ್ವವಿದ್ಯಾಲಯಕ್ಕೆ ಹೆಮ್ಮೆಯನ್ನು ತಂದೆ ಅಂತ ಹೇಳಲಿಕ್ಕೆ ಸಂದರ್ಭದಲ್ಲಿ ಇಷ್ಟಪಡ್ತಾ ಇದ್ದೇನೆ. ಖೋ-ಖೋ ತಂಡದ ಎಲ್ಲ ಆಟಗಾರರು ಶರತ್ ಎಸ್ ಆಫ್ ಆಳ್ವಾಸ್ ಕಾಲೇಜ್ ಮೂಡಬಿದ್ರಿ, ದೀಪಕ್ ಎಂ ಆಫ್ ಆಳ್ವಾಸ್ ಕಾಲೇಜ್ ಮೂಡಬಿದ್ರಿ, ಅರುಣ್ ಕುಮಾರ್ ಪಟೇಲ್ ಆಫ್ ಆಳ್ವಾಸ್ ಕಾಲೇಜ್ ಮೂಡಬಿದ್ರಿ, ವಿಜಯ್ ಪಾಂಡೆ ಎಸ್ಆರ್ ಆಫ್ ಆಳ್ವಾಸ್ ಕಾಲೇಜ್ ಮೂಡಬಿದ್ರಿ, ರಮೇಶ್ ಮಲವಾಡ್ ಆಫ್ ಆಳ್ವಾಸ್ ಕಾಲೇಜ್ ಮೂಡಬಿದ್ರಿ, ವಿಲಿಯಂ ಥಾಮಸ್ ಟಿ ಆಫ್ ಆಳ್ವಾಸ್ ಕಾಲೇಜ್ ಮೂಡಬಿದ್ರಿ, ಧನುಷ್ ಕೆಸಿ ಆಫ್ ಆಳ್ವಾಸ್ ಕಾಲೇಜ್ ಮೂಡಬಿದ್ರಿ, ಮಂಜುನಾಥ್ ಎಂ ಆಫ್ ಆಳ್ವಾಸ್ ಕಾಲೇಜ್ ಮೂಡಬಿದ್ರಿ, ಸುಪ್ರೀತ್ ಎಸ್ ಆಫ್ ಆಳ್ವಾಸ್ ಕಾಲೇಜ್ ಆಫ್ ಫಿಸಿಕಲ್ ಎಜುಕೇಶನ್ ಮೂಡಬಿದ್ರಿ, ಕಾರ್ತಿಕ್ ಎನ್ ಗವರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಪುತ್ತೂರು, ಬಸವರಾಜ್ ಆಳ್ವಾಸ್ ಕಾಲೇಜ್ ಮೂಡಬಿದ್ರಿ, ರವಿ ವಾಲ್ಕೆ ಆಫ್ ಮ್ಯಾಂಗ್ಳೂರ್ ಯೂನಿವರ್ಸಿಟಿ ಕ್ಯಾಂಪಸ್ ಮಂಗಳಗಂಗೋತ್ರಿ. And also I call coach Mr. Preeti Sharath, team manager Mr. Dayakar, University College Mangalore, physical education director of the college, who have trained the players in their respective colleges. ಆಳ್ವಾಸ್ ಕಾಲೇಜ್ ಇಲ್ಲಿಯ ದೈಹಿಕ ಶಿಕ್ಷಣ ನಿರ್ದೇಶಕರು, ಅದೇ ರೀತಿ ಗವರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಇಲ್ಲಿಯ ದೈಹಿಕ ಶಿಕ್ಷಣ ನಿರ್ದೇಶಕರು ಹಾಗೂ ಯೂನಿವರ್ಸಿಟಿ ಕ್ಯಾಂಪಸ್ ಇಲ್ಲಿಯ ದೈಹಿಕ ಶಿಕ್ಷಣ ನಿರ್ದೇಶಕರನ್ನು ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದಾರೆ. Mr. Sheshapa Gowda for GFGC Puttur, Mr. Tilak Shetty for Alvas College Mudabidri, and Mr. Ramesh Hachan for Mangalore University. Kho-Kho is probably one of the pure Desi Indian games, and though not very popular among the rest of the world, I'm sure Kho-Kho is one game that the entire Desi youth of the country look forward to, and to the Kho-Kho team of the Mangalore University, which makes it even more famous. ಕಳೆದ ಹಲವು ವರ್ಷಗಳಿಂದ ಮಂಗಳೂರು ವಿಶ್ವವಿದ್ಯಾಲಯದ ಪುರುಷರ ಖೋ-ಖೋ ತಂಡ ಅಂತರ್ ವಿಶ್ವವಿದ್ಯಾಲಯದ ಖೋ-ಖೋ ಪಂದ್ಯಾಟದಲ್ಲಿ ಹಲವು ಪ್ರಶಸ್ತಿಗಳನ್ನು ಪಡೆದಿರುವುದು ನಾವೆಲ್ಲ ಕಂಡಿರುತ್ತೇವೆ. ಈ ವರ್ಷ 2016-17ನೇ ಸಾಲಿನ ಮಂಗಳೂರು ವಿಶ್ವವಿದ್ಯಾಲಯದ ಅಂತರ್ ವಿಶ್ವವಿದ್ಯಾಲಯದ ಸೌತ್ ಝೋನ್ ಈ ಒಂದು ಖೋ-ಖೋ ಪಂದ್ಯಾಟದಲ್ಲಿ ಚಿನ್ನದ ಪದಕವನ್ನು ಪಡೆಯುವುದರ ಮೂಲಕ ಇಡೀ ಒಂದು ಮಂಗಳೂರು ವಿಶ್ವವಿದ್ಯಾನಿಲಯಕ್ಕೆ ಹೆಮ್ಮೆ ತಂದಿದೆ ಅಂತ ಹೇಳಲಿಕ್ಕೆ ಸಂದರ್ಭದಲ್ಲಿ ಇಷ್ಟಪಡ್ತಾ ಇದ್ದೇನೆ. ಸುಮಾರು 10 ಜನ ಕ್ರೀಡಾಪಟುಗಳು ಆಳ್ವಾಸ್ ಕಾಲೇಜ್ ಮೂಡುಬಿದ್ರೆಯನ್ನು ಈ ತಂಡವನ್ನು ಮುನ್ನಡೆಸಿದಲ್ಲಿ 2 ವಿದ್ಯಾರ್ಥಿಯರು ಮ್ಯಾಂಗ್ಳೂರ್ ಯೂನಿವರ್ಸಿಟಿ ಕ್ಯಾಂಪಸ್ ಹಾಗೂ ಗವರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಪುತ್ತೂರು ಈ ತಂಡವನ್ನು ಪ್ರತಿನಿಧಿಸಿದ್ದಾರೆ.
ಜೊತೆದಾರರಾದಂಥ ಪ್ರೀತಿ ಶರತ್ ಇಲ್ಲ. ತಂಡದ ಟೀಮ್ ಮ್ಯಾನೇಜರ್ ಅಂತ ಶ್ರೀಯುತ ದಯಾಕರ್ ಇವರನ್ನು ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಮಂಗಳೂರು ವಿಶ್ವವಿದ್ಯಾಲಯದ ಯೂನಿವರ್ಸಿಟಿ ಕಾಲೇಜ್ ಮಂಗಳೂರು ಇಲ್ಲಿಯ ದೈಹಿಕ ಶಿಕ್ಷಣ ನಿರ್ದೇಶಕರಾಗಿರುವಂತಹ ಶ್ರೀಯುತ ದಯಾಕರ್ ಇವರು ಕೂಡ ಒಬ್ಬ ಹೆಮ್ಮೆಯ ಖೋಖೋ ಆಟಗಾರ, ಅದೇ ರೀತಿ ಅತ್ಯಂತ ಉತ್ತಮವಾದಂತಹ ಖೋಖೋ ರೆಫ್ರಿ ಕೂಡ, ತೀರ್ಪುಗಾರರು ಕೂಡ. ಈ ಸಂದರ್ಭದಲ್ಲಿ ಅವರನ್ನು ಕೂಡ ನಾವು ಅಭಿನಂದಿಸ್ತಾ ಇದ್ದೇವೆ. ಹಿರಿಯ ದೈಹಿಕ ಶಿಕ್ಷಣ ನಿರ್ದೇಶಕರಾಗಿರುವಂತಹ ಶ್ರೀ ದಯಾಕರ್, ಮಂಗಳೂರು ವಿಶ್ವವಿದ್ಯಾಲಯದ ಯೂನಿವರ್ಸಿಟಿ ಕಾಲೇಜಿನ ದೈಹಿಕ ಶಿಕ್ಷಣ ನಿರ್ದೇಶಕರಾದಂತಹ ಶ್ರೀಯುತ ದಯಾಕರ್ ಸರ್. ಅದೇ ರೀತಿ ಈ ಒಂದು ಕ್ರೀಡಾಪಟುಗಳನ್ನು ರೂಪುಗೊಳಿಸಿದಂತಹ ಶೇಷಪ್ಪ ಗೌಡ ಆಫ್ ಗವರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಪುತ್ತೂರು. ಶೇಷಪ್ಪ ಗೌಡ, ಫೋಟೋ ಶೇಷಪ್ಪ ಸರ್, ಅದೇ ರೀತಿ ತಿಲಕ್ ಶೆಟ್ಟಿ, ರಮೇಶ್ ಎಚ್.ಎನ್. ದಯವಿಟ್ಟು ಫೋಟೋ ಸೆಷನ್ ತಮ್ಮನ್ನು ಆಹ್ವಾನಿಸ್ತೇನೆ. ದಯವಿಟ್ಟು ವೇದಿಕೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮಿಸ್ಟರ್ ಶೇಷಪ್ಪ ಗೌಡ ಆಫ್ ಗವರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಪುತ್ತೂರು, ತಿಲಕ್ ಶೆಟ್ಟಿ ಆಫ್ ಆಳ್ವಾಸ್ ಕಾಲೇಜ್ ಮೂಡಬಿದ್ರಿ, ರಮೇಶ್ ಎಚ್.ಎನ್. ಆಫ್ ಮ್ಯಾಂಗ್ಳೂರ್ ಯೂನಿವರ್ಸಿಟಿ. And we now move on to the next category, which is the women's kabaddi team, which has won the silver medal in the South Zone Inter-University competitions. They've also in the past secured 2 gold medals, 1 silver, 3 bronzes, and for the first time securing overall 4th position. The women's kabaddi team winning silver. Ladies and gentlemen, a round of applause as they join us on stage. Ranjita D.K., Alwas College, Mudabidri; Chaitra K.J., Alwas College, Mudabidri; Kavya Y., Alwas College, Mudabidri. ಇವರನ್ನು ಡಾಕ್ಟರ್ ಮೋಹನ್ ಎಂ ಆಳು ಅವರು ಅಭಿನಂದಿಸಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇನೆ. Inchara K. Shetty, Alwas College, Mudabidri; Soumya A., Alwas College, Mudabidri; Pragya, Alwas College, Mudabidri. Also for Alwas College, Mudabidri, Pramila K.A., Shivaranjani M.S., Navya J.K., and SDM College, Ujirainda, Trupti P.G., APCE, Mudabidrinda, Miss Kumari, Hagine, Mangalore University Campus, Mangala Gangotrinda, Vanita K. And we also have the team coach, Mrs. Hamsavati, team manager, Mr. Kiran Kumar, and physical education directors of the colleges, Mr. Ramesh for SDM College Ujire, Mr. Tilak Shetty for Alwas College Mudabidri, Dr. Kemparaj for ACPE Mudabidri, and Mr. Ramesh H.N. for Mangalore University. ಆತ್ಮೀಯರು, ನಮ್ಮ ಈ ಕಾರ್ಯಕ್ರಮಕ್ಕೆ ಸ್ವಾಗತ ನೃತ್ಯ ಮತ್ತು ಆ ಬಳಿಕ ನಾಡಗೀತೆಯ ಮೂಲಕ ಚಾಲನೆಯನ್ನು ಕೊಟ್ಟವರು ಉಡುಪಿಯ ಪೂರ್ಣಪ್ರಜ್ಞಾ ಕಾಲೇಜಿನ ವಿದ್ಯಾರ್ಥಿನಿಯರು. ದಯವಿಟ್ಟು ಅವರ ಪ್ರತಿನಿಧಿಗಳು ವೇದಿಕೆಗೆ ಬಂದು ಗೌರವಾನ್ವಿತ ಕುಲಪತಿಗಳಿಂದ ಸ್ಮರಣಿಕೆಯನ್ನು ಸ್ವೀಕಾರ ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಪೂರ್ಣಪ್ರಜ್ಞಾ ಕಾಲೇಜಿನ ಒಟ್ಟು 20 ಮಂದಿ ಇಲ್ಲಿ ಅವರ ಉಪನ್ಯಾಸಕರ ಸಹಿತ ಆಗಮಿಸಿದ್ದಾರೆ. 2 ಪ್ರತಿನಿಧಿಗಳು ದಯವಿಟ್ಟು ಕುಲಪತಿಗಳಿಂದ ಸ್ಮರಣಿಕೆಯನ್ನು ಸ್ವೀಕಾರ ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಪೂರ್ಣಪ್ರಜ್ಞಾ ಕಾಲೇಜಿನ ತಂಡದ ಪರವಾಗಿ 20 ಮಂದಿ ಇದ್ದಾರೆ. ಅವರ ಪರವಾಗಿ 2 ಪ್ರತಿನಿಧಿಗಳು ಸ್ಮರಣಿಕೆಯನ್ನು ಕುಲಪತಿಗಳಿಂದ ಸ್ವೀಕಾರ ಮಾಡ್ತಾ ಇದ್ದಾರೆ. ಅಭಿನಂದನೆಗಳು. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ವೇಟ್ ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ ನೂತನ ದಾಖಲೆಯನ್ನು ಮಾಡಿದಂಥ ಅಭಿನಯ್ ಕುಮಾರಿ, SDM ಕಾಲೇಜ್ ಇದ್ದರೆ ದಯವಿಟ್ಟು ವೇದಿಕೆ ಬರಬೇಕು. ಅಭಿನಯ್ ಕುಮಾರಿ.
ಮಂಗಳೂರು ವಿಶ್ವವಿದ್ಯಾಲಯದ ಕಬಡ್ಡಿ ಪಂದ್ಯಾಟದ ವಿಜೇತರನ್ನು ಮತ್ತೊಮ್ಮೆ ಅಭಿನಂದಿಸಿಕೊಳ್ತಾ ಇದ್ದೇವೆ. ಮಹಿಳಾ ಕಬಡ್ಡಿ ಪಂದ್ಯಾಟದ ಆಟಗಾರರನ್ನು ಹಾಗೂ ಅವರ ತರಬೇತುದಾರರನ್ನು ಹಾಗೂ ದೈಹಿಕ ಶಿಕ್ಷಣ ನಿರ್ದೇಶಕರನ್ನು ಮತ್ತೊಮ್ಮೆ ಅಭಿನಂದಿಸಿಕೊಳ್ತಾ ಇದ್ದೇವೆ. ಎಲ್ಲರ ಜೊತೆಗೂಡಿ ಇದೀಗ ಗಣ್ಯ ಅತಿಥಿಗಳನ್ನು ಒಳಗೊಂಡಂತ ಇಡೀ ತಂಡವನ್ನು ಇದೀಗ ಅಭಿನಂದಿಸಿಕೊಳ್ಳುವಂತಹ ಒಂದು ಫೋಟೋಗ್ರಾಫಿಯನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಮಾಡ್ತಾ ಇದ್ದೇವೆ. ಈಗಾಗಲೇ ತಮಗೆಲ್ಲ ತಿಳಿದಿರುವಂತೆ ಮಂಗಳೂರು ವಿಶ್ವವಿದ್ಯಾನಿಲಯ ಕಳೆದ ಹಲವು ವರ್ಷಗಳಿಂದ ಈ ಒಂದು ಅಂತರ್ ವಿಶ್ವವಿದ್ಯಾನಿಲಯ ಪಂದ್ಯಾಟಗಳಲ್ಲಿ ಕೂಡ ಹಲವು ಪ್ರಶಸ್ತಿಗಳನ್ನು ಕೂಡ ತನ್ನ ಪಾಲಿಗೆ ಪಡೆದುಕೊಳ್ತಾ ಇದೆ. ಮಂಗಳೂರು ವಿಶ್ವವಿದ್ಯಾಲಯದ ಮಹಿಳಾ ಕಬಡ್ಡಿ ಅಂತರ್ ವಿಶ್ವವಿದ್ಯಾನಿಲಯದ ಪಂದ್ಯಾಟದಲ್ಲಿ ಬಹಳಷ್ಟು ಪ್ರಶಸ್ತಿಗಳನ್ನು ಪಡೆದುಕೊಂಡಿದೆ. 2 ಸಾರಿ ಚಿನ್ನದ ಪದಕ, 1 ಸಾರಿ ಬೆಳ್ಳಿಯ ಪದಕ ಹಾಗೂ 3 ಬಾರಿ ಬ್ರಾನ್ಸ್ ಮೆಡಲ್ ಅನ್ನು ಪಡೆದುಕೊಂಡಂತಹ ತಂಡ ಈ ತಂಡವಾಗಿರುತ್ತದೆ. ಹಲವು ಪ್ರಶಸ್ತಿಗಳನ್ನು ಪಡೆದಕ್ಕಾಗಿ ಮತ್ತೊಮ್ಮೆ ಅಭಿನಂದನೆಯನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ಆತ್ಮೀಯರೇ, ದರ್ಪಣ ಕಾರ್ಯಕ್ರಮದ ಮತ್ತೊಂದು ಪ್ರಮುಖ ಅಂಶಕ್ಕೆ ನಾವು ಬರ್ತಾ ಇದ್ದೇವೆ. ನಮ್ಮ ಜಿಲ್ಲೆ ಮಾತ್ರವಲ್ಲ, ಕರಾವಳಿ ಮಾತ್ರವಲ್ಲ, ಕರ್ನಾಟಕ ಮಾತ್ರವಲ್ಲ, ಸಮಗ್ರ ದೇಶಕ್ಕೆ ಸಾಂಸ್ಕೃತಿಕ ರಾಯಭಾರಿಯಾಗಿರುವಂತಹ ಡಾಕ್ಟರ್ ಎಂ ಮೋಹನ್ ಆಳ್ವ ಅವರನ್ನು ದರ್ಪಣ ಸಂದರ್ಭದಲ್ಲಿ ಗೌರವಿಸಬೇಕು ಅಂತ ಎಲ್ಲ ನಮ್ಮ ಸಮಿತಿಯವರು ತೀರ್ಮಾನ ಮಾಡಿದ್ದಾರೆ. ದಯವಿಟ್ಟು ಡಾಕ್ಟರ್ ಎಂ ಮೋಹನ್ ಆಳ್ವ ಅವರು ನಮ್ಮ ಪ್ರೀತಿಯ ಗೌರವವನ್ನು ತಾವು ಸ್ವೀಕಾರ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಬನ್ನಿ ಎಲ್ಲ ಅತಿಥಿಗಳು. ಶಕ್ತಿ ಅಲ್ಲ, ಅವರು ಓರ್ವ ಸಂಘಟಕ ಅಲ್ಲ, ಅವರೀಗ ಒಂದು ರೀತಿಯಲ್ಲಿ ಶೈಕ್ಷಣಿಕ, ಸಾಂಸ್ಕೃತಿಕ, ಕ್ರೀಡಾ, ಸಾಮಾಜಿಕ ಸಮಗ್ರ ನಮ್ಮ ಈ ಕಾಲಘಟ್ಟದ ಪವಾಡ ಪುರುಷನಂತ ಒಂದು ಸ್ಥಾನವನ್ನು ಅವರು ಪಡೆದುಕೊಂಡಿದ್ದಾರೆ. ಕ್ಯಾನ್ ಯು ಬಿಲೀವ್? ನಮ್ಮ ಮೂಡಬಿದಿರೆಯ ಆಳ್ವಾಸ್ ಕ್ಯಾಂಪಸ್ನಲ್ಲಿ ಈಗ ಪುಟಾಣಿ ಕಿಂಡರ್ ಗಾರ್ಟನ್ ತರಗತಿಯಿಂದ ವೈದ್ಯಕೀಯ ಶಿಕ್ಷಣದವರೆಗೆ ಅಲ್ಲಿರುವಂತಹ ವಿದ್ಯಾರ್ಥಿಗಳ ಸಂಖ್ಯೆ 26,000. ದಟ್ಸ್ ಆಸಮ್. 26,000 ಸ್ಟೂಡೆಂಟ್ಸ್ ಆರ್ ಇನ್ ದ ಕ್ಯಾಂಪಸ್ ಆಫ್ ಆಳ್ವಾಸ್. ನಮ್ಮ ಮನೆಗೆ 2 ಜನ ಗೆಸ್ಟ್ ಬಂದ್ರು, ಇವ್ರು ಯಾವಾಗ ಹೋಗ್ತಾರಂತ ಕಾಯ್ತೇವಪ್ಪ ನಾವು. ಆ ಸಂದರ್ಭದಲ್ಲಿ ಅಷ್ಟು ಹಾಸ್ಟೆಲ್ಗಳಲ್ಲಿ ಅಷ್ಟು ಮಕ್ಕಳನ್ನು ಇರಿಸಿಕೊಂಡು ಅದರ ಜೊತೆಗೆ ಕ್ರೀಡಾ ಕ್ಷೇತ್ರದಲ್ಲಿ, ಸಾಂಸ್ಕೃತಿಕ, ಅದರ ಜೊತೆಗೆ ವಿವಿಧ ಕ್ಷೇತ್ರಗಳ ಸಾಧಕರಿಗೆ, ಶೈಕ್ಷಣಿಕ ಸಾಧಕರಿಗೆ ಉಚಿತ ಸೀಟ್ಗಳನ್ನು ಕೂಡ ತಮ್ಮ ಶಿಕ್ಷಣ ಸಂಸ್ಥೆಗಳಲ್ಲಿ ಕೊಟ್ಟು ಅವರ ಭವಿಷ್ಯವನ್ನು ರೂಪಿಸಿರುವಂತಹ ರೂವಾರಿ ಡಾಕ್ಟರ್ ಎಂ ಮೋಹನ್ ಆಳ್ವ ಅವರು. ಆತ್ಮೀಯರೇ, ನಾನು ಕೆನರಾ ಕಾಲೇಜಿನ ವಿದ್ಯಾರ್ಥಿಯಾಗಿದ್ದಾಗ ಡಾಕ್ಟರ್ ಮೋಹನ್ ಆಳ್ವ ಅವರು ಉಡುಪಿಯಲ್ಲಿ ಆಯುರ್ವೇದ ಕಾಲೇಜಿನ ಫೈನಲ್ ಇಯರ್ ವಿದ್ಯಾರ್ಥಿಯಾಗಿದ್ದರು. ಸಾಂಸ್ಕೃತಿಕ ಸ್ಪರ್ಧೆಗಳಿಗೆ ಅವರು ಬಂದರು ಅಂತಾದರೆ ಎಲ್ಲ ಬಹುಮಾನಗಳು ಅವರಿಗೆ ಬರೀ ಕೈಯಲ್ಲಿ ನಾವು ಹಿಂತಿರುಗಿ ಬರ್ತಾ ಇದ್ದದ್ದು. ಅವರ ಕೈಲಿ ಒಂದು ಮೇಕಪ್ ಬ್ಯಾಗ್, ಮತ್ತೊಂದು ಕೈಲಿ ಮೆಡಿಕಲ್ ಬ್ಯಾಗ್ ಅವರ ಹತ್ರ. ಅವರ ಬೇಡರ ನೃತ್ಯ, ಅವರ ಶಾಸ್ತ್ರೀಯ ನೃತ್ಯ, ಸಂಗೀತ ಹಾಡಬಲ್ಲರು, ಸ್ವತಃ ಕ್ರೀಡಾಪಟು, ಅದ್ಭುತ. ಅವ್ರ ಬಗ್ಗೆ ಏನು ಹೇಳಿಕೊಳ್ಳುವುದಿಲ್ಲ. ಯಾಕಂದ್ರೆ ನಾವು ಅವರ ಈ ಸಾಧನೆಯನ್ನು ಕಂಡು ಸಂತೋಷ. ವಿ ಆರ್ ವೆರಿ ಪ್ರೌಡ್ ಆಫ್ ಡಾಕ್ಟರ್ ಮೋಹನ್ ಆಳ್ವ. ವಾಟ್ ಎವರ್ ಯು ಟಚ್, ಇಟ್ ವಿಲ್ ಬಿಕಮ್ ಐದರ್ ಗೋಲ್ಡ್ ಆರ್ ಇಟ್ ವಿಲ್ ಬಿಕಮ್ ಡೈಮಂಡ್. ವಿಶೇಷ ಅಂದ್ರೆ ಈ 35 ವರ್ಷದಲ್ಲಿ ನನಗೆ ವಯಸ್ಸಾಗಿದೆ, ಅವರು ಹಾಗೆಯೇ ಸುರಸುಂದರನಾಗಿ ಹಾಗೇ ಇದ್ದಾರೆ. ಸಚ್ ಎ ಹ್ಯಾಂಡ್ಸಮ್ ಪರ್ಸನ್. ಅನೇಕ ಬಾರಿ ನಾನು ಅವರಿಗೆ ಫೋನ್ ಮಾಡಿ ಕೇಳುದು, ಈ ಶರ್ಟ್ ಇರೋ ಹೊಲ್ತು ಕಂತೀನಿ ಮಾರ್ರೆ ಅಂತ. ಕೊನೆಗೆ ಅವ್ರು ಹೇಳಿದ್ರೆ ಈ ರೆಡ್ ಶರ್ಟ್ ಯಾನೆ ಕಂತು ಕೊರಪೆ ಅಂತ ಅವ್ರು ಹೇಳಿಕೊಂಡು, ಅಷ್ಟು ಅವರ ಶರ್ಟ್ ಕಲೆಕ್ಷನ್ ಬಗ್ಗೆ ನನಗೆ ವೈಯಕ್ತಿಕ ಅಸೂಯೆ. ಆದ್ಮೇಲೆ ಡಾಕ್ಟರ್ ಎಂ ಮೋಹನ್ ಆಳ್ವ ಅವರು ನಾವೆಲ್ಲ ತಿಳಿದ ಹಾಗೆ 2005ರಲ್ಲಿ ಅವರಿಂದಾಗಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಗೆ ಗೌರವ ಬಂತು. ಅಷ್ಟು ಮಾತ್ರವಲ್ಲದೆ 1980ರಲ್ಲಿ ಅವರು ತಮ್ಮ ಸಾಧನೆಗಳ ಹೊಸ ಪಥವನ್ನು ಅವರು ಆರಂಭ ಮಾಡಿ ಈಗ ಅವರು ಕರ್ನಾಟಕ ನಾಟಕ ಅಕಾಡೆಮಿಯ ಪ್ರಶಸ್ತಿ ಪುರಸ್ಕೃತರು. ಮಂಗಳೂರು ವಿಶ್ವವಿದ್ಯಾನಿಲಯದ ಗೌರವ ಡಾಕ್ಟರೇಟ್ ಪ್ರಶಸ್ತಿಗೆ ಪಾತ್ರರಾಗಿರೋರು ಕೂಡ ಡಾಕ್ಟರ್ ಮೋಹನ್ ಆಳ್ವ ಅವರು. ಕರ್ನಾಟಕ ನಾಟಕ ಅಕಾಡೆಮಿಯ ಪ್ರಶಸ್ತಿ, ಅದರ ಜೊತೆಗೆ ಕನ್ನಡ ಶ್ರೀ ಎಂಬ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ರಾಜ್ಯ ಸಮ್ಮೇಳನದಲ್ಲಿ ಪ್ರಶಸ್ತಿ, ಬಸವಶ್ರೀ ಪ್ರಶಸ್ತಿಯನ್ನು ಅವರು ಸ್ವೀಕಾರ ಮಾಡಿದ್ದಾರೆ. ಅದರ ಜೊತೆಯಲ್ಲಿ ವಿಜಯಶ್ರೀ ಎಂಬ ಪ್ರಶಸ್ತಿಯನ್ನು ಪೇಜಾವರ ಶ್ರೀಪಾದರಿಂದ ಅವರು ಸ್ವೀಕಾರ ಮಾಡಿದ್ದಾರೆ. ರಾಜೀವ ಗಾಂಧಿ ಆರೋಗ್ಯ ವಿಶ್ವವಿದ್ಯಾನಿಲಯದ ಸೆನೆಟ್ ಸದಸ್ಯರಾಗಿ, ಸಿಂಡಿಕೇಟ್ ಸದಸ್ಯರಾಗಿ ಕೂಡ ಅವರು ಸೇವೆಯನ್ನು ಸಲ್ಲಿಸಿದವರು. ಈ ದಿನ ಡಾಕ್ಟರ್ ಎಂ ಮೋಹನ್ ಆಳ್ವ ಅಂದ್ರೆ ಅದು ಕ್ರಿಯಾಶೀಲತೆಗೆ, ಅದು ಸಾಂಸ್ಕೃತಿಕ ಪರಂಪರೆಗೆ, ಅದರ ಜೊತೆಗೆ ನುಡಿಸಿರಿ ಎಂಬ ಅಪೂರ್ವ ಕಾರ್ಯಕ್ರಮ ಸಾಹಿತ್ಯದ ಸಂವೇದನೆಗೆ, ಆಳ್ವಾಸ್ ವಿರಾಸತ್ ಎಂಬ ಸಾಂಸ್ಕೃತಿಕ ವೈಭವಕ್ಕೆ ಇದೆಲ್ಲವೂ ಸಾಧನೆ ಆಗಿರುವಂಥದ್ದು ಈ ಹಸನ್ಮುಖಿ ಡಾಕ್ಟರ್ ಮೋಹನ್ ಆಳ್ವ ಅವರ ಸ್ಪರ್ಶದಿಂದ. ಹಾಗಾಗಿ ನಾವು ಅನೇಕ ಬಾರಿ ಹೇಳಲಿಕ್ಕಿದೆ, ಅಡಿಗರ ಕ್ಷಮೆಯನ್ನು ಕೋರಿ ಯಾವ ಮೋಹನ ಮುರಳಿ ಕರೆಯಿತು
ಮೂಡ ಬಿದಿರೆಗೆಯನ್ನನು ಯಾವ ಸುಂದರ ವದನ ಸೆಳೆಯಿತು ಎಲ್ಲರ ಮನಸ್ಸಿನ ಕಣ್ಣನು ಅವರೇ ಡಾಕ್ಟರ್ ಮೋಹನ್ ಆಳ್ವ. ಈ ದಿನ ನಮ್ಮ ಈ ಗೌರವವನ್ನು ಅವರು ಸ್ವೀಕಾರ ಮಾಡ್ತಾ ಇದ್ದಾರೆ. ನಮ್ಮ ಕುಲಪತಿ ಪ್ರೊಫೆಸರ್ ಭೈರಪ್ಪ ಅವರು, ನಮ್ಮ ಮುಖ್ಯ ಅತಿಥಿಗಳಾಗಿರುವ ವಂದನಾ ರಾವ್ ಅವರು, ಹಾಗೆ ಜಯಂತಿ ಅಕ್ಕನವರು, ಅದರ ಜೊತೆಗೆ ಇರುವಂತಹ ನಮ್ಮ ಡಾಕ್ಟರ್ ಉದಯ್ ಅವರು, ಡಾಕ್ಟರ್ ಕಿಶೋರ್ ಅವರು ಈ ನಮ್ಮ ಗೌರವದ ಸಮ್ಮಾನವನ್ನು ಡಾಕ್ಟರ್ ಎಂ ಮೋಹನ್ ಆಳ್ವ ಅವರಿಗೆ ಈಗ ಪ್ರದಾನ ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಡಾಕ್ಟರ್ ಮೋಹನ್ ಆಳ್ವ ಅವರೇ, ಈ ದಿನ ಪ್ರಶಸ್ತಿ ಪಡೆದವರಲ್ಲಿ ಕಿಶೋರಣ್ಣ ಎಷ್ಟು ಮಂದಿ ಇರ್ಬೋದು? ಕಿಶೋರ್ ಸರ್, ಆಳ್ವಾಸ್ ವಿದ್ಯಾರ್ಥಿನಿಯರು ಅರೌಂಡ್ 50%. About 50% here who are receiving the medals or prizes are the students of Alva's educational institutions. ಬನ್ನಿ ಡಾಕ್ಟರ್ ಮೋಹನ್ ಆಳ್ವ ಅವರೇ, ದಯವಿಟ್ಟು ಡಾಕ್ಟರ್ ಮೋಹನ್ ಆಳ್ವ ಎರಡೆರಡು ಮಾತುಗಳನ್ನು. ನಗುವಿನ ಮೋಡಿಯನ್ನು ಮೀರುವ ಮೋಹನ ಆಳ್ವರ ಮಾತಿನ ಮೋಡಿಗೆ ನಾವೆಲ್ಲ ಕಾಯ್ತೇವೆ. ಗೌರವಾನ್ವಿತ ಕುಲಪತಿಯವರಿಗೆ, ಕುಲಸಚಿವರಿಗೆ ಕೈ ಮುಗಿದುಕೊಂಡು, ವಂದನಾ ರಾವ್ರವರಿಗೆ ಕೈ ಮುಗಿದುಕೊಂಡು, ಸೇರಿದ ಸಹೃದಯ ಬಂಧುಗಳೇ, ಮಂಗಳೂರು ಯೂನಿವರ್ಸಿಟಿ ಈಗಂತೂ ನಮ್ಮ ಹೊಸ VC ಬಂದ ಮೇಲೆ ಕಿಶೋರ್ ಅವರ ಮತ್ತು ಜೆರಾಲ್ಡ್ ರವರ ಬಹಳಷ್ಟು ಕ್ರಿಯಾಶೀಲತೆಯಿಂದ ಬಹಳ ಒಳ್ಳೆಯ ಹೆಸರನ್ನು ಇಡೀ ರಾಜ್ಯದಲ್ಲಿ, ದೇಶದಲ್ಲಿ ಬರುವುದನ್ನು ನಾವೆಲ್ಲ ಗಮನಿಸಿದ್ದೇವೆ. ಯುವಶಕ್ತಿಯ ಮೇಲೆ ಅಪಾರವಾದಂಥ ಗೌರವ ನಮಗಿದೆ. ಈ ಕಾಲಘಟ್ಟದಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ ಯುವಶಕ್ತಿ ಮಾಡುವಂಥ ಕೆಲಸವನ್ನು ಇಡೀ ನಾಡಿನಲ್ಲಿ ನಾವು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೇವೆ. ಇಂಥ ಸಂದರ್ಭದಲ್ಲಿ ನಾವು ನಿಮ್ಮ ಹಾಗೆ ಇರುವಂಥ ಬಾಲ್ಯದಲ್ಲಿ ನಾವು ಯಾವುದರಲ್ಲಿ ನಾವು ಗುರುತಿಸಿಕೊಂಡಿದ್ದೇವೆ ಅದನ್ನೇ ಮುಖ್ಯವಾಗಿಟ್ಟುಕೊಂಡು ನಿಮ್ಮಂಥ ಯುವಕರನ್ನು ತರಬೇತಿಗೊಳಿಸಿ ಇಡೀ ನಾಡಿಗೆ ಕೊಡಬೇಕೆಂಬ ಬಹಳ ದೊಡ್ಡ ಛಲ ನಮ್ಮದು. ಈ ದೃಷ್ಟಿಯಲ್ಲಿ ಇದು ದೂರದರ್ಶಿಸ್ತು ಇದ್ದದ್ದು. ಕ್ರೀಡೆಗೆ ಸಂಬಂಧಪಟ್ಟ 84ನೇ ಇಸವಿಯಲ್ಲಿ ಈ ಕ್ರಿಯೆಯನ್ನು ನಾನು ವೈಯಕ್ತಿಕವಾಗಿ ತೆಗೆದುಕೊಂಡು ದೀರ್ಘವಾಗಿ ಇದನ್ನು ನಡೆಸಿಕೊಂಡು ಬಂದದ್ದರಿಂದ ಈಗ ಅದಕ್ಕೊಂದು ರೂಪ ಬರ್ತಾ ಇದೆ. 84ನೇ ಇಸವಿಯಲ್ಲಿ ಏಕಲವ್ಯ ಕ್ಲಬ್ಬನ್ನು ಮಾಡುವಾಗ ಒಂದಲ್ಲ ಒಂದು ವಿದ್ಯಾರ್ಥಿಯನ್ನು ಒಲಿಂಪಿಕ್ಕಿಗೆ ಕಳಿಸುವಂಥ ಒಂದು ಕೆಲಸ ಆಗಬೇಕು ಅಂತ ನಾನು ಹೇಳುವಾಗ ಎಲ್ಲರೂ ನೆಗಾಡಿದವರಿದ್ದಾರೆ. ಆದರೆ ಈಗಂತೂ ನಮ್ಮ ವಿದ್ಯಾರ್ಥಿಗಳು ಒಲಿಂಪಿಕ್ಕಿಗೆ, ಅದು ಈ ವರ್ಷ ಧಾರೋಣ್ರವರು ಒಲಿಂಪಿಕ್ಕಿಗೆ ಹೋದಾಗ ನಮಗೆಲ್ಲ ಎಷ್ಟು ಸಂತೋಷ ಆಗಿರ್ಬೋದು ಎಂಬುದನ್ನು ನಾವು ಆಲೋಚನೆ ಮಾಡಬೇಕು. ಖಂಡಿತ ನಿಮ್ಮಂಥ ಯುವಕರ ಮೇಲೆ ಅಪಾರವಂತ ಗೌರವ ಯೂನಿವರ್ಸಿಟಿಗಿದೆ, ನಮಗೂ ಇದೆ. ನಿಮ್ಮನ್ನು ತರಬೇತಿಗೊಳಿಸಿ ಬೇರೆ ಬೇರೆ ಕ್ರೀಡಾ ಕ್ಷೇತ್ರ, ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಬಹಳ ದೊಡ್ಡ ದಿಗ್ಗಜರನ್ನು ಮಾಡಬೇಕೆಂಬ ಆಸೆ ಇದೆ. ನೀವೆಲ್ಲ ಸ್ಪಂದಿಸುವಂಥ ವಿಧಾನ, ನೀವು ಮಾಡುವಂಥ ಹೊಸ ಹೊಸ ರೆಕಾರ್ಡ್ಗಳು. ನಾನು ಹಿಂದೆ ಹೋದಲ್ಲಿ ನಮ್ಮ ವಂದನಾ ರಾವ್ರವರ ಹೆಸರನ್ನು ಹೇಳ್ತಾ ಇದ್ದೆ. 25 ವರ್ಷದಿಂದ ಮಾಡಿದಂಥ ಒಂದು ದಾಖಲೆಯನ್ನು ಮುರಿಲಿಕ್ಕೆ ನಮ್ಮ ಈ ನಾಡಿನ ಒಂದು ಹುಡುಗಿಯರಿಗೂ ಆಗ್ತಾ ಇಲ್ಲಲ್ವ ಅಂತೇಳಿ ನಾನು ಕೊರಗನ್ನು ಹೇಳ್ತಾ ಇದ್ದೆ. ಆದರೆ ಇವತ್ತು ಇದೆಲ್ಲ ದಾಖಲೆಗಳನ್ನು ಮುರಿದುಕೊಂಡು ಪ್ರತಿ ವರ್ಷ 20, 22, 25 ರೆಕಾರ್ಡ್ಗಳು ಆಗ್ತಾ ಇರೋದು ಭಾಳ ಸಂತೋಷವನ್ನು ಕೊಟ್ಟಿದೆ. ಯಾಕೆಂತ ಹೇಳಿದ್ರೆ ಇಂಥ ರೆಕಾರ್ಡ್ಗಳು ವರ್ಷ ಒಂದು 50 ಆಗ್ತಾ ಹೋದರೆ ನಮಗೊಂದು ಆಶಾದಾಯಕವಾದ ವಾತಾವರಣ ಸೃಷ್ಟಿ ಆಗ್ತದೆ. ನೀವು ಯಾವುದೇ ರೆಕಾರ್ಡನ್ನು ವರ್ಷ ಮಾಡದೆ ಹೋದರೆ ಅದು ನಿಂತ ನೀರಿನಾಗೆ ಇರ್ತದೆ ಯಾವುದೇ ಕ್ಷೇತ್ರ. ಈ ದೃಷ್ಟಿಯಲ್ಲಿ ನಾವು ಮಂಗಳೂರು ಯೂನಿವರ್ಸಿಟಿಯನ್ನು ಮುಂದೆ ಇಟ್ಟುಕೊಂಡು ನಾವು ಎಲ್ಲರೂ ಸೇರಿಕೊಂಡು ಕೆಲಸವನ್ನು ಮಾಡಬೇಕು. ಇಲ್ಲಿ ಭಾಳಷ್ಟು ಪೀಡಿಗಳು ಕೂತ್ಕೊಂಡಿದ್ದೀರಿ, ದಯಮಾಡಿ ನನ್ನ ಮಾತನ್ನು ನೆಗೆಟಿವ್ ಆಗಿ ತೆಗೆದುಕೊಳ್ಬೇಡಿ. ನಾವೆಲ್ಲರೂ ಒಂದೊಂದು ಟೀಮನ್ನು ಕಟ್ಟಬೇಕಾದಂಥ ಅನಿವಾರ್ಯತೆ ಇದೆ. ಹೇಳುವಾಗ ನೀವು ಹೇಳ್ತೀರಿ ಆಳ್ವರಿಗೇನು ದುಡ್ಡು ಎಲ್ಲಿಂದ ಬರ್ತದೆ, ದುಡ್ಡಿದೆ ಅಂತ ಹೇಳ್ತೀರಿ, ಆಳ್ವರು ಮಾಡ್ತಾರೆ ಅಂತೇಳಿ. ದುಡ್ಡು ಎಲ್ಲಿ ನೆಲದಡಿಯಿಂದ ಬರೋದಿಲ್ಲ, ಮರದಿಂದ ಬರೋದಿಲ್ಲ, ದುಡಿದೇ ಬರಬೇಕು. ಇಂಥ ಸಂದರ್ಭದಲ್ಲಿ ದುಡ್ಡು ಇಲ್ಲದೆ ಒಂದು ಕ್ರಾಸ್ ಕಂಟ್ರಿ ಓಡಬೇಕಾದ್ರೆ, ಒಂದು ಕಬಡ್ಡಿಯನ್ನು ಆಡಬೇಕಾದ್ರೆ, ಒಂದು ಬಾಲ್ ಬ್ಯಾಡ್ಮಿಂಟನ್ ಆಡಬೇಕಾದ್ರೆ, ಒಂದು ಖೋಖೋ ಆಡಬೇಕಾದ್ರೆ, ಅಥವಾ ಸಾಮಾನ್ಯವಾದಂಥ ಕೆಲವು ಆಟಗಳನ್ನು ಆಡಬೇಕಾದ್ರೆ ಬಹಳ ದೊಡ್ಡ ದುಡ್ಡಿನ ಅಗತ್ಯ ಇಲ್ಲ, ಅದಕ್ಕೆ ಕಮಿಟ್ಮೆಂಟ್ ಮಾತ್ರ ಬೇಕಾದ್ದು. ಇಂಥ ಸಂದರ್ಭದಲ್ಲಿ ಭಾಳಷ್ಟು ಸರ್ಕಾರಿ ಕಾಲೇಜುಗಳು ಈಗ ಬಂದಿದೆ, 32 ಸರ್ಕಾರಿ ಕಾಲೇಜುಗಳಿದೆ. ಬಹಳಷ್ಟು ನಮಗೆ ಸಂತೋಷ. ಇಂಥ ಸರ್ಕಾರಿ ಕಾಲೇಜುಗಳಿಗೆ ಬೇಕಾದಷ್ಟು ಗ್ರಾಮೀಣ ಪ್ರದೇಶದ ಮಕ್ಕಳು ನೀವುಗಳಿದ್ದೀರಿ. ನಿಮ್ಮ ಶಕ್ತಿಯ ಮೇಲೆ ಅಪಾರವಂತ ಗೌರವಿದೆ. ಒಂದೊಂದು ಟೀಮ್ಗಳನ್ನು ಕಟ್ಟಿಕೊಂಡು ಬರಬೇಕು. ನನಗಂತೂ ಈಗ ಸಂತೋಷವಾಗ್ತದೆ. ಹಿಂದೆ ಕೆಲವು ಯೂನಿವರ್ಸಿಟಿಲಿ 3-4 ಟೀಮ್ಗಳಿತ್ತು ಯೂನಿವರ್ಸಿಟಿ ಟೂರ್ನಮೆಂಟ್ ಆಗುವಾಗ. ಈಗಂತೂ 40-45 ಟೀಮ್ಗಳಿದ್ದುಕೊಂಡು ಒಂದು ಟೂರ್ನಮೆಂಟ್ ಆಗೋದು ನನಗೆ ಬಹಳ ಸಂತೋಷವನ್ನು ಕೊಟ್ಟಿದೆ. ಇಲ್ಲಿ ಕೂತ್ಕೊಂಡ ಮಕ್ಕಳಲ್ಲಿ ನನ್ನ ವಿನಂತಿಷ್ಟೇ, ನಿಮ್ಮ ಮೇಲೆ ನಮ್ಮಂಥ ಹಲವು ಮಂದಿ
ಅದು SGM ಕಾಲೇಜ್ ಇರ್ಬೋದು, ನಿಟ್ಟೆ ಕಾಲೇಜ್ ಇರ್ಬೋದು, ಅಥವಾ LOCS ಕಾಲೇಜು, ಅಕಾಡೆಮಿ ಕಾಲೇಜುಗಳು, ಬೇಕಾದಷ್ಟು ಕಾಲೇಜುಗಳು, ಬೇಕಾದಷ್ಟು ವೈಯಕ್ತಿಕ ವ್ಯಕ್ತಿಗಳಿದ್ದಾರೆ. ಅವರೆಲ್ಲ ನಿಮ್ಮ ಹಿಂದೆ ಬಹಳಷ್ಟು ಆಸೆ ಇಟ್ಟುಕೊಂಡು ನಿಮಗೆಲ್ಲ ಪ್ರೋತ್ಸಾಹ ಕೊಡುವವರಿದ್ದಾರೆ ಎಂಬ ಮಾತನ್ನು ಹೇಳಿಕೊಂಡು, ಬಹಳಷ್ಟು ಮುಂದಿನ ಸಮಯದಲ್ಲಿ ಮಂಗಳೂರು ಯೂನಿವರ್ಸಿಟಿ ಆಲ್ ಇಂಡಿಯಾ ಯೂನಿವರ್ಸಿಟಿಯಲ್ಲಿ ಅದು ಕಲಿಕೆಯಲ್ಲಿರ್ಬೋದು ಮತ್ತು ನಮ್ಮ ಕ್ರೀಡಾ ಕ್ಷೇತ್ರದಲ್ಲಿರ್ಬೋದು, ಸಾಂಸ್ಕೃತಿಕ ಕ್ಷೇತ್ರದಲ್ಲಿರ್ಬೋದು ಬಹಳಷ್ಟು ಹೆಸರನ್ನು ಗಳಿಸುವಂಥ ಒಂದು ಸುಂದರವಾದಂಥ ದಿನಗಳನ್ನು ನಾವೆಲ್ಲ ಕಾಣುವಂತಾಗಲಿ ಅಂತ ಹೇಳಿಕೊಂಡು ನಿಮಗೆಲ್ಲರಿಗೂ ಕೈ ಮುಗಿದು ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ.